ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ತಕ್ಕೊಂಡ್ ಕ್ಷಣ ಸಾಕಲ್ವಾ? ಅಂಡ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಮತ್ತೆ ಸಾರಿ ಗೈಸ್, ನಾನು ತುಂಬಾ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ಬಿಕಾಸ್ ಆಫ್ ಮೈ ಪರ್ಸನಲ್ ಇಶ್ಯೂಸ್. ಐ ಆಮ್ ರಿಯಲಿ ಸಾರಿ. ಅಂಡ್ ನಂಗೆ ತುಂಬಾ ಖುಷಿ ಆಯ್ತು. ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದ್ರೆ ನಂಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ದೀರಾ ಅಂಡ್ ಕಾಲ್ ಮಾಡಿ ಮಾತಾಡಿದ್ದೀರಾ, ಕಾಮೆಂಟ್ ಹಾಕಿದ್ದೀರಾ, ಯಾಕೆ ಮೇಡಮ್ ವಿಡಿಯೋಸ್ ಮಾಡ್ತಿಲ್ಲ, ವಿ ಆರ್ ವೇಟಿಂಗ್ ಅಂತ. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಹಚ್ಕೊಂಡಿದ್ದೀರಾ ಅಂತ ನಂಗೆ ತುಂಬಾ ಐ ಫೀಲ್ ಸೋ ಗ್ರೇಟ್ಫುಲ್. ನಾನು ನಿಮ್ನ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕಿಂತ ಜಾಸ್ತಿ ನಿಮ್ನ ಹಚ್ಕೊಂಡಿದ್ದೀನಿ ಗೈಸ್. ಥ್ಯಾಂಕ್ ಯು. ನಿಮ್ಗಳ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಅಂಡ್ ಇದು ಎನರ್ಜಿಸ್ ಅಷ್ಟೇ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಅಂಡ್ ಆಸ್ ಯೂಶುವಲ್ ಪೈಲ್ 1, ಪೈಲ್ 2 ಬರುತ್ತೆ. ನಿಮ್ಗೆ 2 ಪೈಲಲ್ಲಿ ಯಾವ್ದು ಜಾಸ್ತಿ ಸೆಳೆಯುತ್ತೆ ನೋಡ್ಬೇಕನ್ಸುತ್ತೆ ಅದನ್ನ ನೋಡಿ, ಆದ್ರೆ ಪೂರ್ತಿ ನೋಡಿ, ಕನ್ಫ್ಯೂಷನ್ ಬೇಡ. 2 ನೋಡ್ಬೇಕು ಅನ್ಸಿದ್ರೆ 2 ನೋಡ್ಬೋದು, ತಪ್ಪಿಲ್ಲ. ಒಟ್ನಲ್ಲಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಹಾಗೆ ಕೇಳಿ. ಅಂಡ್ ನಾನ್ ಹೇಳೋ ಮಾತುಗಳು ಅಥವಾ ನನ್ನ ಬಾಯಿಂದ ಬರೋ ವರ್ಡ್ಸ್ನ ನೀವು ಕ್ಲೈಮ್ ಮಾಡಬೇಕು ಅಂದ್ರೆ 392 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ, ಓಕೆನಾ? ಓಕೆ ಗೈಸ್, ಫೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1 ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಅಂಡ್ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ ಗೈಸ್, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಕರೆಂಟ್ ಫೀಲಿಂಗ್ಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಓಕೆ, 5 ಆಫ್ ವಾಂಡ್ಸ್, Knight of Cups, 4 of Swords, High Priestess card guys, ನನ್ನ ಚಾನಲ್ ಹೆಸರು 9 of Swords. ಓಕೆ ಗೈಸ್, ನಿಮ್ ವ್ಯಕ್ತಿ ಜೊತೆ ನಿಮ್ಗೆ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ರೀಸೆಂಟ್ ಆಗಿ ಪುಟ್ಟ ಆರ್ಗ್ಯುಮೆಂಟ್ ಆಗಿರ್ಬೋದು ಅಥವಾ ಮೇಜರ್ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳಗಳು ಕಾಣಿಸ್ತಿದೆ. ಆದ್ರೆ ನಿಮ್ಮಿಬ್ರಿಗಿಂತ ಬೇರೆಯವ್ರ ಕಡೆಯಿಂದ ಈ ತರ ಆಗಿದೆ ಅಂತ ಅನ್ನಿಸ್ತಿದೆ. ಅಥವಾ ಅವ್ರಿಗೆ ಕರೆಂಟ್ಲಿ ಆತರ ನಿಮ್ಗೇನು ಆರ್ಗ್ಯುಮೆಂಟ್ಸ್ ಆಗಿಲ್ಲ ನಿಮ್ ಮಧ್ಯ ಅಂದ್ರೆ, ಅವ್ರಿಗೆ ಕರೆಂಟ್ಲಿ ಮನ್ಸಲ್ಲಿ ತುಂಬಾ ಡಿಸಗ್ರಿಮೆಂಟ್ಸ್ ಇದೆ. ಈಗ ಏನ್ ಕರೆಂಟ್ ಸಿಚುವೇಶನ್ ನಡೀತಿದೆ ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಡಿಸಗ್ರಿಮೆಂಟ್ಸ್ ಇದೆ. ಅಂಡ್ ಇನ್ನರ್ ಕಾನ್ಫ್ಲಿಕ್ಟ್ಸ್, ಅವರ ಒಳ ಮನಸ್ಸಲ್ಲಿ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಅಂದ್ರೆ ಇದಾಗ್ಬಾರ್ದಿತ್ತು, ಈ ತರ ಆಗ್ಬಾರ್ದಿತ್ತು ಅಂತ ಅವ್ರ ಮನ್ಸೇ ಈ ಸಿಚುವೇಶನ್ ನ ಒಪ್ಕೋತಾ ಇಲ್ಲ, ಓಕೆನಾ? ಅಂಡ್ ಅವರು ಸ್ಟ್ಯಾಂಡ್ ತಗೋಬೇಕಿತ್ತು, ಈ ಕನೆಕ್ಷನ್ ಬಗ್ಗೆ ಸ್ಟ್ಯಾಂಡ್ ತಗೋಬೇಕಿತ್ತು, ಜಗಳಗಳನ್ನ ಅವಾಯ್ಡ್ ಮಾಡ್ಬೇಕಿತ್ತು. ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇಂದ ಜಗಳಗಳಾಗಿದೆ, ಅಥವಾ ಅವ್ರ ಮನ್ಸಲ್ಲಿ ನಡೀತಾ ಇರೋ ಅಲ್ಲೋಲ ಕಲ್ಲೋಲನ ನಾನು ಅವಾಯ್ಡ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ.
ಮತ್ತೆ ನೀವ್ ಯಾವಾಗ್ಲೂ ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ಮಾತಾಡಿದೀರಾ ಅನ್ಸುತ್ತೆ, ಅದು ಅವ್ರಿಗೊಂಚೂರು ಇಷ್ಟ ಆಗಲ್ಲ. ಅವ್ರಿಗೆ ಬೇಕಾಗಿಲ್ಲ ಬೇರೆಯವ್ರ ರಿವ್ಯೂಸ್, ಅಥವಾ ಬೇರೆಯವರು ನಿಮ್ಗಿಂತ ಮೇಲಿಲ್ಲ, ಆದ್ರೆ ನೀವ್ ಹಂಗ್ ಅನ್ಕೋತೀರಾ, ಅದಕ್ಕೆ ಅವ್ರು ಕ್ಲಾರಿಟಿ ಕೊಡ್ತಾ ಇದಾರೆ. ನೀವು ಬೇರೆಯವ್ರಿಗಿಂತ ಯಾವತ್ತಿದ್ರು ಅವ್ರಿಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಗೈಸ್, ಕ್ಲೈಮ್ ಮಾಡಿ. ನೈಸ್ ಎನರ್ಜಿ. ಮತ್ತೆ ಅವ್ರಿಗೆ ಕಾಂಪಿಟೇಷನ್ ಫೀಲ್ ಆಗ್ತಿದೆ. ನಿಮ್ಗೆ ಬೇರೆಯವ್ರು ಕೇರ್ ಕೊಟ್ಬಿಡ್ತಾರೆ, ನಾವು ಬೇರೆಯವ್ರು ಚೆನ್ನಾಗಿ ನೋಡ್ಕೊಬಿಡ್ತಿದ್ದಾರೆ, ಬೇರೆಯವ್ರು ಇವ್ರಿಗಿಂತ ಟೈಮ್ ಕೊಡ್ತಾ ಇದ್ದಾರೆ, ನಿಮ್ಗೆ ಟೇಕ್ ಕೇರ್ ಮಾಡ್ತಿದ್ದಾರೆ. ಇವನ್ ನಿಮ್ ಫ್ರೆಂಡ್ಸ್ ಇರ್ಬೋದು, ನಿಮ್ ಫ್ಯಾಮಿಲಿ ಇರ್ಬೋದು, ಅವ್ರಿಗೊಂಥರ ಕಾಂಪಿಟೇಷನ್ ಎನರ್ಜಿ ಫೀಲ್ ಆಗ್ತಾ ಇದೆ, ರೆಸ್ಟ್ಲೆಸ್ನೆಸ್ ಆಗ್ತಿದ್ದಾರೆ. ಮತ್ತೆ ಆರ್ಗ್ಯುಮೆಂಟಿವ್ ಆಗು ಮಾತಾಡಿರ್ಬೋದು. ಈ ಒಂಥರ ಪೊಸೆಸಿವ್ನೆಸ್ಗೆ ಆ ಕಡೆ ಹೊರ್ಟೋಗ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೊಬಿಡ್ತಾರೆ, ನಾನ್ ನೋಡ್ಕೊಳಕ್ ಆಗ್ತಿಲ್ಲ ಅಂತ ಅವ್ರಿಗೆ ಪೊಸೆಸಿವ್ನೆಸ್ ಫೀಲ್ ಆಗ್ತಿದೆ ಕರೆಂಟ್ಲಿ. ಅವ್ರ ತಲೆಯಲ್ಲಿ ತುಂಬಾ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್, ಒಂದೊಂದ್ಸರಿ ಪಾಸಿಟಿವ್ ಬರೋದು, ಒಂದೊಂದ್ಸರಿ ನೆಗೆಟಿವ್ ಯೋಚನೆ ಮಾಡೋದು, ಒಂದೊಂದ್ಸರಿ ಪಾಸಿಟಿವ್ ಇವ್ರು ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅನ್ಕೊಳ್ಳೋದು, ಒಂದೊಂದ್ಸರಿ ನೆಗೆಟಿವ್ ಬಿಟ್ಟು ಹೋಗ್ತಾರೆ, ಅವ್ರು ಅಷ್ಟೊಂದು ಕೇರ್ ಮಾಡ್ತಿದ್ದಾರೆ ಅನ್ನೋದು. ಆಮೇಲೆ ಅವ್ರು ಇರಿಟೇಟ್ ಫೀಲ್ ಮಾಡ್ಕೊಳ್ಳೋದು, ಯೋಚನೆ ಮಾಡ್ಬಿಟ್ಟು ಸ್ಟೇಬಲ್ ಇಲ್ಲ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅವ್ರದ್ದು ಥಾಟ್ಸ್ ಕರೆಂಟ್ಲಿ ನಡೀತಿರೋದು. ಅಂಡ್ ತುಂಬಾ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್, ಅಂದ್ರೆ ಅವ್ರ ಮನ್ಸಲ್ಲಿ ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಒಂದ್ಸರ್ ಒಂದ್ ಅನ್ಸಿದ್ರೆ ಇನ್ನೊಂದ್ಸರ್ ಇನ್ನೊಂದ್ ಅನ್ಸೋ ತರ. ಅಂಡ್ ಅವ್ರ ಕರಿಯರ್ ಅಲ್ಲೂ ಅಂತ ಸ್ಟೆಬಿಲಿಟಿ ಕಾಣಿಸ್ತಿಲ್ಲ, ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಕಾಣಿಸ್ತಿದೆ. ವರ್ಕ್ ಅಲ್ಲೂ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದಾರೆ ಅವರು, ಆರ್ಗ್ಯುಮೆಂಟಿವ್ ಆಗಿ ಮಾತಾಡೋದು, ನೆಡ್ಕೊಳ್ಳೋದು. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಕೊಂಡ್ರು, ಬಿಕಾಸ್ ಆಫ್ ಫ್ರಸ್ಟ್ರೇಷನ್ ಅಂಡ್ ಕನ್ಫ್ಯೂಷನ್ ಅವ್ರು ಅಲ್ಲೂ ಆರ್ಗ್ಯುಮೆಂಟಿವ್ ಆಗಿ ನಡ್ಕೋತಾ ಇದ್ದಾರೆ. ಅಂಡ್ ಬ್ಯಾಲೆನ್ಸ್ ಇಲ್ಲ ಕರೆಂಟ್ಲಿ. ಓಕೆನಾ, ಅವ್ರಿಗೆ ಫ್ರೆಶ್ ಚೇಂಜ್ ಬೇಕು ಲೈಫಲ್ಲಿ. ಈಗ ಏನ್ ಅವ್ರಿಗೆ ಕಾಂಪಿಟೇಟಿವ್ ಎನರ್ಜಿ ಇವೆಲ್ಲ ಅವ್ರಿಗೆ ಇಷ್ಟ ಆಗ್ತಿಲ್ಲ ಗೈಸ್. ಓಕೆನಾ, ಕರೆಂಟ್ ಏನ್ ಎನರ್ಜಿ ಇದೆ, ನೀವಿಬ್ರು ಸಪ್ರೇಷನ್ ಇರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಓಕೆನಾ, ಅವ್ರು ಎಮೋಷ್ನಲಿ ತುಂಬಾ ಇಂಬ್ಯಾಲೆನ್ಸ್ ಫೀಲ್ ಮಾಡ್ತಾ ಇದಾರೆ ಕರೆಂಟ್ಲಿ. ನಿಮ್ ಕಡೆಯಿಂದ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ, ನೀವ್ ಹಂಗ್ ಮಾಡ್ಬೇಕಿತ್ತು, ನೀವ್ ಹಿಂಗ್ ಮಾಡ್ಬೇಕಿತ್ತು. ಅವ್ರು ಏನ್ ಮಾಡ್ತಾರೋ ಅದವ್ರು ಇಲ್ಲ ಕರೆಂಟ್ಲಿ. ನೀವು ಮಾಡ್ಬೇಕಿತ್ತು, ನೀವು ಹಂಗಿರ್ಬೇಕಿತ್ತು, ಅದು ಜಾಸ್ತಿ ಇದೆ. ಅಂಡ್ ಅವ್ರಿಗೆ ಎಮೋಷ್ನಲಿ ಬ್ಯಾಲೆನ್ಸ್ ಸಿಕ್ತಿಲ್ಲ ಈ ಪ್ರೀತಿಲಿ. ಓಕೆನಾ, ಅವ್ರು ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲ ಹೇಳ್ಕೋಬೇಕು ಅಂತ ಅವ್ರ ಮನ್ಸಲ್ಲಿ ತುಂಬಾ ಇದೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಇದೆ, ನಿಮ್ ಮೇಲೆ ರೆಸ್ಪೆಕ್ಟ್ಫುಲ್ ಫೀಲಿಂಗ್ ಇದೆ, ತುಂಬಾ ಫೋಕಸ್ಡ್ ಆಗಿದ್ದಾರೆ ನಿಮ್ ಕಡೆ, ಕನೆಕ್ಷನ್ ಕಡೆ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ನಿಮ್ನ ಡೇಟ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದಾರೆ. ಅಂಡ್ ತುಂಬಾ ಅಟ್ರಾಕ್ಟೆಡ್ ನಿಮ್ ಕಡೆ. ಅಂಡ್ ಈ ರಿಲೇಶನ್ಶಿಪ್ಗೆ ಸ್ಟೆಪ್ ತಗೋಬೇಕು, ರಿಲೇಶನ್ಶಿಪ್ ಕಡೆ ಸ್ಟೆಪ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅಂಡ್ ಇನ್ಕಮ್ ನ ಇಂಪ್ರೂವ್ ಮಾಡ್ಕೋಬೇಕು, ಅಂಡ್ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ಬೇಕು. ಅವೆಲ್ಲ ಆದಾಗ ಇದಕ್ಕೆಲ್ಲ ಈಸಿ ಆಗುತ್ತೆ. ಆ ಬೇಜಾರ್ ಮನ್ಸಲ್ಲಿದ್ರೆ ಇವೆಲ್ಲ ಆಗಲ್ಲ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ. ಸೊ ಅವರು ಕ್ಯಾಶ್ ಫ್ಲೋ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನಿಮ್ ಕಡೆನೂ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಆದ್ರೆ ಆಕ್ಷನ್ ತಗೋತಾ ಇಲ್ಲ, ಬಿಕಾಸ್ ಅವ್ರ ಕನ್ಫ್ಯೂಸ್ಡ್ ಮೈಂಡ್ ಸ್ಟೇಟ್, ಅಥವಾ ಆರ್ಗ್ಯುಮೆಂಟ್, ಅಥವಾ ಚೇಸಿಂಗ್ ಎನರ್ಜಿ, ಅಥವಾ ಕಾಂಪಿಟೇಷನ್ ಎನರ್ಜಿಯಿಂದ ನಿಮ್ ಕಡೆ ಅವ್ರಿಗೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಅವ್ರ ಮನ್ಸಲ್ಲೇ ಬೇರೆ ಬೇರೆ ಥಾಟ್ಸ್, ಡಿಫ್ರೆಂಟ್ ಆಫ್ ಒಪಿನಿಯನ್ ಓಡ್ತಾ ಇದೆ ತಲೆಲಿ. ನಿಮ್ ಬಗ್ಗೆನೆ 24/7 ಯೋಚನೆ ಅಂತೂ ಮಾಡ್ತಿದ್ದಾರೆ. ಅದಕ್ಕೆ ಅವರು ಸ್ವಲ್ಪ ಬ್ರೇಕ್ ತಗೊಂಡು ಯೋಚನೆ ಮಾಡ್ತಿದ್ದಾರೆ. ಬಟ್ ಯೋಚನೆ ಮಾಡೋದ್ರಲ್ಲೂ ಹೇಳಿದ್ನಲ್ಲ, ತುಂಬಾ ಕನ್ಫ್ಯೂಷನ್. ಒಂದ್ಸರ್ ಪಾಸಿಟಿವ್ ಇದ್ರೆ ಒಂದ್ಸರ್ ನೆಗೆಟಿವ್. ಏನೇ ಯೋಚನೆಗಳಿದ್ರು, ಏನೇ ಅವ್ರ ತೊಳಲಾಟಗಳು ನಡೀತಾ ಇದ್ರು, ನಿಮ್ ಮೇಲೆ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ. ಆದ್ರೆ ಅವ್ರಿಗೇನು ಅಂದ್ರೆ ಅವ್ರ ಪ್ರೀತಿನ ಹೇಳ್ಕೋಬೇಕು, ಬಟ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ ಕಡೆಯಿಂದನೇ ಜಾಸ್ತಿ ಇದೆ. ನೀವೇ ಅಪ್ರೋಚ್ ಮಾಡ್ಬೇಕು, ನೀವೇ ಕಾಲ್ ಮಾಡ್ಬೇಕು, ಆ ತರ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಅಂಡ್ ಅವ್ರ ಕರಿಯರ್ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವ್ರ ಕರಿಯರ್ ಏನಾದ್ರೂ ಚೆನ್ನಾಗಾದ್ರೆ ಅವ್ರು ನಿಮ್ ಕಡೆ ಬರ್ಬೋದು. ಓಕೆನಾ, ನಿಮ್ ಕಡೆ ಆಕ್ಷನ್ ತಗೊಳಕ್ ಅವ್ರಿಗೆ ಒಂದು ಸೋರ್ಸ್ ಇರುತ್ತೆ, ಅಥವಾ ಧೈರ್ಯವಾಗಿ ನಾನು ನಿನ್ ರೆಸ್ಪಾನ್ಸಿಬಿಲಿಟಿ ತಗೋಬಹುದು, ನಾನು ನಿನ್ಗಿದೆಲ್ಲ ಮಾಡ್ಬೋದು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಕರಿಯರ್ ಅಲ್ಲೇ ಸ್ಟೆಬಿಲಿಟಿ ಇಲ್ಲ, ಅಥವಾ ಕ್ಯಾಶ್ ಫ್ಲೋಲೇ ಸ್ಟೆಬಿಲಿಟಿ ಇಲ್ಲ, ಏನೂ ಇಲ್ಲ ಅಂದಾಗ, ಅವ್ರ ಲೈಫೇ ನೆಡ್ಸಕ್ ಕಷ್ಟ ಆದಾಗ ನಿಮ್ ಜವಾಬ್ದಾರಿ ಹೇಗ್ ತಗೊಳ್ಳೋದು? ಸೊ ಅವ್ರ ಕರಿಯರ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ತುಂಬಾ 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 ರೊಮ್ಯಾಂಟಿಕ್ ಎನರ್ಜಿ ನನ್ಗೆ ಬರ್ತಾ ಇದೆ, ಅಂಡ್ ವೆರಿ ಎಮೋಷನಲ್ ಫೀಲಿಂಗ್ ಇದೆ.
ಆದ್ರೆ ಅವರು ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊತಾ ಇಲ್ಲ. ನೀವ್ ಮಾಡ್ಲಿ, ನೀವ್ ಎಕ್ಸ್‌ಪ್ರೆಸ್ ಮಾಡ್ಲಿ ಅಥವಾ ನೀವೇ ಅಪ್ರೋಚ್ ಮಾಡ್ಲಿ, ನೀವೇ ಮೆಸೇಜ್ ಮಾಡ್ಲಿ, ಕಾಲ್ ಮಾಡ್ಲಿ ಅನ್ನೋದು ತುಂಬಾ ಜಾಸ್ತಿ ಇದೆ ಕರೆಂಟ್. ಓಕೆನಾ? ಮಾಡ್ಬೋದಿತ್ತಲ್ವಾ? ಆ ತರ. ತುಂಬಾ ಓವರ್ ಥಿಂಕ್ ಮಾಡ್ತಿದಾರೆ. ನಾನು ಆಗ್ಲೇ ಹೇಳ್ದೆ ತುಂಬಾ ಓವರ್ ಥಿಂಕ್ ಮಾಡ್ತಿದಾರೆ. ನಿಮ್ಗೇನ್ ಅನ್ಕೊಂಡಿದೀರೋ ಗೊತ್ತಿಲ್ಲ ಅವ್ರ ಬಗ್ಗೆ. ಆದ್ರೆ ನೀವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಿಮ್ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದಾರೆ. ಅವ್ರು ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ, ಅಂಡರ್ ಪ್ರೆಷರ್ ಇದಾರೆ. ಸರಿಯಾಗಿ ನಿದ್ರೆ ಬರ್ತಿಲ್ಲ. ಅವ್ರನ್ನ ಅವ್ರು ರಿಜ್ಯುನೇಟ್ ಮಾಡ್ಕೋಬೇಕು. ಯಾಕೆ ನನ್ಗೆ ಸ್ಟ್ರೆಸ್ ಆಗ್ತಿದೆ, ಯಾಕೆ ನನ್ಗೆ ಪ್ರೆಷರ್ ಆಗ್ತಿದೆ, ಈ ಕನೆಕ್ಷನ್ ಏನು ಅಂತಾನೆ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಮತ್ತೆ ಯೋಚನೆ ಮಾಡ್ತಿದಾರೆ. ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಏನಾದ್ರು ಆಕ್ಷನ್ ತಗೊಳೋ ತನಕ ಅವ್ರಿಗೆ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಇಲ್ಲ. ತುಂಬಾ ಪ್ರೆಷರೈಸ್ಡ್, ಸ್ಟ್ರೆಸ್ಡ್ ಆಗಿ ಫೀಲ್ ಮಾಡ್ತಿದ್ದಾರೆ. ಅವರು ಸುಮಾರು ಇಶ್ಯೂಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಓಕೆನಾ? ಅವ್ರಿಗೆ ಆಲ್ರೆಡಿ ಅವ್ರ ಲೈಫಲ್ಲಿ ತುಂಬಾ ಇಶ್ಯೂಸ್ ನಡೀತಿದೆ. ಅದ್ರಿಂದೆಲ್ಲ ಬ್ರೇಕ್ ತಗೊಂಡು ನಿಮ್ ಹತ್ರ ಬಂದ್ಬಿಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ತುಂಬಾ ಪ್ರೆಷರ್ ಇದ್ದಾರೆ ಕರೆಂಟ್ಲಿ. ಆ ಪ್ರೆಷರ್ ಇಂದ ಆಚೆ ಬರ್ಬೇಕು. ಅದರಿಂದ ಅವ್ರಿಗೆ ಬ್ರೇಕ್ ಬೇಕು. ಓಕೆನಾ? ಅವ್ರಿಗೆ ಯಾವ ರಿಲೇಷನ್ ಅಲ್ಲಿ ಕರೆಂಟ್ಲಿ ಇದ್ದಾರೆ, ಆ ರಿಲೇಷನ್ ಅಲ್ಲಿ ಅವ್ರಿಗೆ ಇರಕ್ ಇಷ್ಟ ಆಗ್ತಿಲ್ಲ. ಅಲ್ಲಿಂದ ಬಂದ್ಬಿಡ್ಬೇಕು ನಾನು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಅಂಡ್ ಅವ್ರು ತುಂಬಾ ಖರ್ಚು ಮಾಡ್ತಿದ್ದಾರೆ ಅನ್ಸುತ್ತೆ ಅವ್ರ ಫ್ಯಾಮಿಲಿಗೆ, ಅವ್ರ ಜೊತೆಲಿರೋರ್ಗೆ. ಅದನ್ನೆಲ್ಲ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡ್ಕೋಬೇಕು, ಸೇವ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರಿಗೆ ತುಂಬಾ ಕರಿಯರ್ ಅಲ್ಲಿ ಏನ್ ಡಿಸೈಡ್ ಮಾಡ್ಲಿ, ನನ್ ಕರಿಯರ್ ಅಲ್ಲಿ ಹೇಗ್ ಮುಂದುವರಿಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ರಲ್ಲೇ ಹೋಗ್ತಾ ಇರೋಣ. ನೆಕ್ಸ್ಟ್ ನೋಡೋಣ ಏನಾದ್ರೂ ಇಂಪ್ರೂವ್ಮೆಂಟ್ ಆಗುತ್ತಾ, ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಕರಿಯರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದಿರ್ಬೋದು, ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ. ಅಂಡ್ ಅವ್ರ ಜೊತೆಲಿರೋರು ಇರ್ಬೋದು, ಅವ್ರ ಸುತ್ತಮುತ್ತ ಇರೋರು ಇರ್ಬೋದು, ಗಾಸಿಪ್ ಮಾಡೋದು, ಅವ್ರ ಹಿಂದೆ ಒಂಥರ ಮಾತಾಡೋದು, ಮುಂದೆ ಒಂಥರ ಮಾತಾಡೋದು, ಅದೆಲ್ಲ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಸೊ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾರೆ. ನಿಮ್ ಕಡೆ ಬರಕ್ಕೆ ಅವ್ರಿಗೆ ಒಂದು ಒಳಗೇನೆ ಡೌಟು, ನಾನೇ ಹೋಗ್ಲಾ ಅವರೇ ಬರ್ಲಿ ಅನ್ನೋ ತರ. ಇನ್ನೊಂದು ರಿಸೋರ್ಸಸ್ ಕೊರತೆ, ಕರಿಯರ್ ಅಲ್ಲಿ ಅಷ್ಟು ಚೆನ್ನಾಗಿದ್ದಿಲ್ಲ ಅಥವಾ ಕ್ಯಾಸ್ಟ್ ಪ್ರಾಬ್ಲಮ್ ಇರ್ಬೋದು ಸ್ವಲ್ಪ. ಅಂಡ್ ಪ್ರೆಷರ್ ಇದೆ ಅವ್ರಿಗೆ ಕರೆಂಟ್ ಸಿಚುವೇಶನ್ ಅಲ್ಲ. ಪ್ರೆಷರ್ ಸ್ಟ್ರೆಸ್ ಇಂದ ಆಚೆ ಬರ್ಬೇಕು ಅಂದ್ರೆ ನಿಮ್ ಹತ್ರ ಬರ್ಬೇಕು. ಬಟ್ ನಿಮ್ ಹತ್ರ ಬರಕ್ಕೆ ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ. ಹೆಂಗ್ ಬರ್ಲಿ, ಅವರು ಎಫರ್ಟ್ ಹಾಕ್ಬೋದಲ್ವಾ ಅನ್ನೋದು ಜಾಸ್ತಿ ಇದೆ. ನಿದ್ರೆ ಮಾಡ್ದೇನೆ ತುಂಬಾ ಕೊರಗ್ತಾ ಇದ್ದಾರೆ. ಆದ್ರೂ ಅವ್ರು ನಿಮ್ ಕಡೆ ಬರ್ತಾ ಇಲ್ಲ. ಬಿಕಾಸ್ ನೋಡಿ, ನೈಟ್ ಎನರ್ಜಿ ಕಾಣಿಸ್ತಿದೆ. ಬರ್ತಾ ಇಲ್ಲ ಅವರು. ಓಕೆನಾ? ಬರ್ಬೇಕು ಅನ್ಕೋತಾರೆ, ಬರ್ತಾ ಇಲ್ಲ. ನೀವೇ ಬರ್ಲಿ ಅಂತ ವೇಟ್ ಮಾಡ್ತಿದ್ದಾರೆ. ಓಕೆನಾ? ತುಂಬಾ ನಾನ್ಸೆನ್ಸ್ ಇಲ್ಲ. ಅವರು ನಿಮ್ ಜೊತೆ ತುಂಬಾ ರಾಂಗ್ ಆಗಿ ನಡ್ಕೊಂಡಿದ್ದಾರೆ ರೀಸೆಂಟ್ಲಿ ಅಂತ ನನ್ಗೆ ಅನ್ಸ್ತಿದೆ. ಆ ಅವ್ರಿಗೆ ಇಂಟ್ಯೂಷನ್ ಹೇಳುತ್ತಲ್ಲ, ನೀವ್ ಒಳ್ಳೆ ವ್ಯಕ್ತಿ, ನೀವ್ ಅವ್ರ ಲೈಫಲ್ಲಿ ಬಂದಿರೋದು ತುಂಬಾ ಇದು ಅಂತ. ಅದನ್ ಹೇಳೋಕ್ಕೂ ಅವ್ರ ಕೈಲಿ, ಅಂದ್ರೆ ಅದನ್ನ ತಿಳ್ಕೊಳಕ್ಕೆ ಅಥವಾ ಅನಲೈಸ್ ಮಾಡಕ್ ಅವ್ರ ಕೈಲಿ ಆಗ್ತಿಲ್ಲ. ಬಿಕಾಸ್ ಆಫ್ ಓವರ್ ಥಿಂಕಿಂಗ್. ತುಂಬಾ ಥಿಂಕ್ ಮಾಡಿ ಯೋಚನೆ ಮಾಡಿ ನೀವ್ ಅವ್ರ ಲೈಫ್ಗೆ ಗುಡ್, ನೀವ್ ಅವ್ರ ಲೈಫ್ಗೆ ಪ್ಲಸ್ ಅನ್ನೋದು ಅವ್ರಿಗೆ ಸುತ್ತ ಸಿಗ್ನಲ್ಸ್ ಬರ್ತಾ ಇದ್ರು ಅವರು ನಿಮಗೆ ಅಥವಾ ನಿಮ್ ಬಗ್ಗೆ ಪಾಸಿಟಿವೇ ಬಂದ್ರು ಅದನ್ನ ತಗೊಳಕ್ಕೆ ಅಥವಾ ಯೂನಿವರ್ಸ್ ಇಂದ ಅದನ್ನ ಗ್ರಾಸ್ಪ್ ಮಾಡಕ್ ಅವ್ರ ಕೈಲಿ ಆಗ್ತಿಲ್ಲ. ಬಿಕಾಸ್ ಅವ್ರು ತುಂಬಾ ಪ್ರೆಷರ್ ಇದ್ದಾರೆ, ಸ್ಟ್ರೆಸ್ಡ್ ಆಗಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಓಕೆನಾ? ತುಂಬಾ ಅವರು ಓವರ್ ಆಗಿ ಎಕ್ಸ್‌ಪ್ರೆಸ್ ಮಾಡೋದು, ಓವರ್ ಆಗಿ ಮಾತಾಡೋದು, ಶೋ ಆಫ್ ಮಾಡೋದು, ಸೈಕಿಕ್ ಪವರ್‌ಫುಲ್ ಬ್ಲಾಕ್ ಆಗಿದೆ. ಓಕೆನಾ? ಅವರು ಆಚೆ ತುಂಬಾ ಓವರ್ ಆಗಿ ಖುಷಿಯಾಗಿ ಎಕ್ಸ್‌ಪ್ರೆಸ್ ಮಾಡೋದು. ನನ್ ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ನಾನು ಹಂಗಿದ್ದೀನಿ, ಹಿಂಗಿದ್ದೀನಿ ಆತರ ಓವರ್ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಬಟ್ ಏನೂ ಇಲ್ಲ. ಝೀರೋ ಗೈಸ್, ಝೀರೋ. ನೀವಿಲ್ದೆ ಅವ್ರು ಝೀರೋ. ಅಷ್ಟು ಹರ್ಟ್ ಆಗಿದೆ ಅವ್ರಿಗೆ, ಅಷ್ಟು ಸ್ಟ್ರೆಸ್ಡ್ ಅಲ್ಲಿ ಇದ್ದಾರೆ, ಅಷ್ಟು ಪ್ರೆಷರ್ ಅಲ್ಲಿ ಇದ್ದಾರೆ. ಅವ್ರು ನಿಮ್ ಹತ್ರ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಸರಿ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತು. ಆದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಅವರೇ ಬರ್ಲಿ, ಅವರೇ ಮಾತಾಡ್ಲಿ. ಸುಮಾರು ಜನ ಆರ್ಗ್ಯುಮೆಂಟ್ಸ್ ಆಗಿದ್ರೆ ಅವರೇ ಬರ್ಲಿ, ಅವ್ರದೇ ತಪ್ಪು, ನಂದೇನು ತಪ್ಪಿಲ್ಲ ಆತರ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ. ಸೀಕ್ರೆಟ್ ಆಗಿ ತುಂಬಾ ಅಡ್ಮೈರ್ ಮಾಡ್ತಾರೆ. ಅಂಡ್ ನಾನು ಹೇಳಿದ್ನಲ್ಲ, ಮೆಂಟಲಿ ಡಿಸ್ಟರ್ಬ್. ಅವ್ರಿಗೆ ಯಾವ ಸೈನ್ಸ್, ಯಾವ ಸಿಗ್ನಲ್ಸ್ ನಿಮ್ ಕಡೆಯಿಂದ, ಈಗ ನೀವು ಮಿಸ್ ಮಾಡ್ಕೊತಿದ್ರೆ ಅವ್ರು ಮಿಸ್ ಮಾಡ್ಕೊತಿದ್ರು, ನೀವು ಕಾಲ್ ಮಾಡ್ಬೇಕು ಅನ್ಕೊಂಡಾಗ ಅವ್ರು ಕಾಲ್ ಮಾಡ್ತಿದ್ರು. ಆತರ ಇಂಟ್ಯೂಷನ್ ಏನ್ ಹೇಳ್ತಿತ್ತು
ಆ ಇಂಟ್ಯೂಟಿವ್ ಪವರ್ನೇ ಕಳ್ಕೊಬಿಟ್ಟಿದ್ದಾರೆ ಓವರ್ ಥಿಂಕ್ ಮಾಡಿ ಮಾಡಿ. ನೆಗೆಟಿವ್ ಥಿಂಕ್ ಮಾಡೋದು, ಒಂದೊಂದ್ಸರಿ ಪಾಸಿಟಿವ್ ಅನ್ಕೊಳ್ಳೋದು, ಈ ತರ ಆಗಿ 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 ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಲಿ ನಾನು ಅಂತ. ಸೊ ಅವ್ರು ನಿಮ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದ್ದಾರೆ, ನೀವೇ ಆಕ್ಷನ್ ತಗೊಳ್ಳಿ ಅನ್ನೋದೇ ಅವ್ರ ಉದ್ದೇಶ. ಅಂಡ್ ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೋಬೇಕು, ಸ್ಟೇಟಸ್ ಇಂಪ್ರೂವ್ ಮಾಡ್ಕೋಬೇಕು, ಕರಿಯರ್ ಬಗ್ಗೆ ತುಂಬಾ ಯೋಚನೆಗಳಿದೆ, ಇಂಪ್ರೂವ್ ಮಾಡ್ಕೋಬೇಕು, ಜಾಬ್ ಬಗ್ಗೆನೂ ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತಾನು ಯೋಚನೆ ಮಾಡ್ತಿದ್ದಾರೆ. ಯಾರೋ ಮದರ್ಲಿ ಫಿಗರ್, ಅವ್ರಿಗಿಂತ ದೊಡ್ಡೋರ್ ಇರ್ಬೋದು, ಫ್ರೆಂಡ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರ ಸಜೆಷನ್ ಅಥವಾ ಅವ್ರ ಮಾತುಗಳನ್ನ ಸ್ವಲ್ಪ ಕೇಳ್ತಾ ಇದ್ದಾರೆ. ಓಕೆನಾ, ತುಂಬಾ ಕೇಳ್ತಾ ಇದ್ದಾರೆ. ಸೊ ಅವರು ಅವ್ರನ್ನ ಕನ್ಫ್ಯೂಷನ್ ಅಲ್ಲಿ ಇಡ್ತಾ ಇದ್ದಾರೆ. ಅವ್ರು ಒಳ್ಳೆಯವ್ರಲ್ಲ, ಇವ್ರು ಅನ್ಕೊಂಡಷ್ಟು ನಂಬಿಕೆ ಇರುವಂತ ವ್ಯಕ್ತಿನೂ ಅಲ್ಲ, ಒಳ್ಳೆಯವರು ಅಲ್ಲ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋರು ಅಲ್ಲ. ಬಟ್ ಅವ್ರ ಮಾತನ್ನ ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ಓಕೆನಾ, ಅವ್ರಿಗೆ ಅನ್ಕ್ಲಾರಿಟಿ ನೋಡಿ, 2 ಕಾರ್ಡ್ ಬಂದಿದೆ. ಅವ್ರಿಗೆ ನಿದ್ರೆನೆ ಮಾಡ್ತಾ ಇಲ್ಲ ಗೈಸ್. ನೀವ್ ಅನ್ಕೊಂಡಿರ್ಬೋದು ಖುಷಿಯಾಗಿದ್ದಾರೆ, ಖಂಡಿತ ಇಲ್ಲ, ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಫೈಲ್ 1, ಅವರು ಪಾಸ್ಟ್ ಅಲ್ಲಿ ಏನೋ ಕಳ್ಕೊಂಡಿದ್ದಾರೆ, ನಿಮ್ ವಿಷಯದಲ್ಲೂ ಹಂಗೆ ಆಗ್ಬಿಟ್ರೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಹತ್ತು ಇದಾರೆ ಸುಮಾರು ಜನ. ನೆನ್ನೆ ನೈಟ್ ಈ ರೀಡಿಂಗ್ ಮಾಡಿದ್ ನೆನ್ನೆ ನೈಟ್ ತುಂಬಾ ಜನ ಹತ್ತಿದ್ದಾರೆ, ತುಂಬಾ ಆಂಗ್ಸೈಟಿಲಿ ಇದಾರೆ. ಅವ್ರಿಗೆ ರಾತ್ರಿ ಯಾಕಾದ್ರೂ ಆಗುತ್ತೋ ಅನ್ಸುತ್ತೆ ಆ ನೈಟ್ಸ್, ಅಷ್ಟು ಅವ್ರಿಗೆ ಭಯ ಆಗುತ್ತೆ ನಿಮ್ನೆಲ್ ಕಳ್ಕೊಬಿಡ್ತೀನೋ. ಮುಂಚೆ ಅವ್ರ ಲೈಫಲ್ಲಿ ಅವ್ರು ಪ್ರೀತಿಸ್ತೋರು ಅವ್ರ ಜೀವನದಿಂದ ದೂರ ಹೋಗಿದ್ದಾರೆ, ಆ ತರ ನಾನು ಎಲ್ಲಾರು ಕಳ್ಕೊತೀನ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಆಂಗ್ಸೈಟಿ ಇಶ್ಯೂಸ್ ಕಾಣಿಸ್ತಿದೆ. ಅಂಡ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟೀಸ್ ತುಂಬಾ ಇದೆ, ನಿಮ್ನೆಲ್ ಕಳ್ಕೊಬಿಡ್ತೀನೋ ಅನ್ನೋ ಭಯ ಕಾಡ್ತಿದೆ. ಅಂಡ್ ಅವ್ರಿಗೆ ತುಂಬಾ ಪ್ರೆಷರ್ ಇದೆ ಲೈಫಲ್ಲಿ, ಟಾರ್ಗೆಟ್ಸ್ ಇದೆ, ಇದನ್ನ ಈಗ ಕಂಪ್ಲೀಟ್ ಮಾಡ್ಬೇಕು, ಇದನ್ನ ಈಗ ತೀರಿಸ್ಬೇಕು, ಅಥವಾ ಲೋನ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು, ಆ ತರ ಎಲ್ಲ ತುಂಬಾ ಟಾರ್ಗೆಟ್ಸ್ ಇದೆ. ಅಥವಾ ಜಾಬ್ ಅಲ್ಲಿ ನೀವ್ ಇಷ್ಟು ಕಂಪ್ಲೀಟ್ ಮಾಡ್ಬೇಕು, ಆ ತರ ಟಾರ್ಗೆಟ್ಸ್ ಇದೆ ಅವ್ರಿಗೆ. ಅಂಡ್ ಫ್ಯೂಚರ್ ಅವ್ರಿಗೆ ಕ್ಲಿಯರ್ ಅನ್ನಿಸ್ತಾ ಇಲ್ಲ, ಅನ್ಕ್ಲಾರಿಟಿ ಅನ್ನಿಸ್ತಿದೆ ಫ್ಯೂಚರ್ಗೆ. ಯಾಕಪ್ಪ ನನ್ ಫ್ಯೂಚರ್ ಹಿಂಗಾಯ್ತು ಅನ್ನೋ ತರ, ಅಂದ್ರೆ ಹಿಂಗೆ ನಡ್ಕೊಂಡು ಹೋದ್ರೆ ನನ್ ಫ್ಯೂಚರ್ ಚೆನ್ನಾಗಿರಲ್ಲ ಅಂತ ಅವರೇ ಸ್ವಲ್ಪ ನೆಗೆಟಿವ್ ಥಿಂಕಿಂಗು. ಮತ್ತೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಬಿಕಾಸ್ ಅವ್ರು ಸರಿಯಾಗಿ ನಿದ್ರೆ ಮಾಡ್ತಿಲ್ಲ. ಅವ್ರ ಸುತ್ತಮುತ್ತ ಇರೋ ಜನ ಸರಿ ಇಲ್ಲ, ಹಿಂದೆ ಒಂದು ಮುಂದೆ ಒಂದು. ಬಟ್ ಅವ್ರನ್ನ ನಂಬ್ತಾ ಇದಾರೆ ಅವರು. ಓಕೆನಾ, ಅವ್ರನ್ನೇ ನಂಬ್ಕೊಂಡು ಅವ್ರ ಸಜೆಷನ್ ತಗೋತಾ ಇದಾರೆ. ಅವರ ಡಾರ್ಕ್ ಸೈಡ್ ಗೊತ್ತಿಲ್ಲ ಅವ್ರಿಗೆ, ತುಂಬಾ ಒಳ್ಳೆಯವರು ಅಂತ ಅವ್ರ ಹತ್ರ ಸಜೆಷನ್ ತಗೋತಿದ್ದಾರೆ. ಆ ವ್ಯಕ್ತಿ ಇವ್ರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ, ಮಿಸ್ಲೀಡ್ ಮಾಡ್ತಿದ್ದಾರೆ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ. ಸೊ ಅವ್ರು ಇನ್ನೂ ಕನ್ಫ್ಯೂಸ್ ಮೈಂಡ್ ಸ್ಟೇಟ್ ಹೋಗ್ತಿದ್ದಾರೆ. ಅಂದ್ರೆ ಇವರು ಅವರೇ ಕಾಲ್ ಮಾಡ್ಬೋದಿತ್ತು, ನೀನ್ ಯಾಕೆ ಮಾಡ್ತೀಯಾ, ನೀನ್ ಯಾಕೆ ಮಾತಾಡ್ತೀಯಾ ಅಂತ ಇವ್ರೊಂದಷ್ಟು ಹೇಳ್ಕೊಡೋದು. ಅವಾಗ ಅವ್ರಿಗಿನ್ನ ಅಲ್ವಾ ಮಾಡ್ಬೋದಿತ್ತಲ್ವಾ ಆತರ. ಇವರ ಕನ್ನಿಂಗ್ ಅಥವಾ ಇವರ ಕೆಟ್ಟ ಇಂಟೆನ್ಷನ್ ಅವ್ರ ನಿಮ್ ಪರ್ಸನ್ ಗೊತ್ತಾಗ್ತಾ ಇಲ್ಲ ಕರೆಂಟ್ಲಿ. ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ. ಹೌದಲ್ವಾ, ಅವರೇ ಕಾಲ್ ಮಾಡ್ಬೋದಿತ್ತಲ್ವಾ ಆತರ. ಮತ್ತೆ ಅವ್ರ ಲೈಫಲ್ಲಿ ತುಂಬಾ ಪ್ರೆಷರು, ಫ್ಯಾಮಿಲಿ ಪ್ರೆಷರು, ವರ್ಕ್ ಲೋಡ್ ಎಲ್ಲ ನಡೀತಿದೆ. ಅದರಿಂದ ದೂರ ಬಂದು ನಿಮ್ ಜೊತೆ ಇರ್ಬೇಕು ಅಂತಾನು ತುಂಬಾ ಅನ್ಕೋತಾರೆ. ಬಟ್ ಕರೆಂಟ್ ಸಿಚುವೇಶನ್ ಎಲ್ಲ ಅದಾಗ್ತಾ ಇಲ್ಲ. ನೀವೇನಾದ್ರೂ ಆಕ್ಷನ್ ತಗೊಳ್ಳಿ ಅಂತ ಹಿ ಆರ್ ಶಿ ಈಸ್ ವೈಟಿಂಗ್. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 1 ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ರೊಮ್ಯಾಂಟಿಕ್ ಫೀಲಿಂಗ್ಸ್, ಲವರ್ಸ್ ಕಾರ್ಡ್. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಕಾಣಿಸ್ತಿದೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ನಿಮ್ ಮೇಲೆ. ಖಂಡಿತ ಏನ್ ಹೇಳ್ಬೋದು, ನಿಮ್ಮಿಂದ ದೂರ ಇರಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ನಿಮ್ ಜೊತೆ ಅಟ್ಲೀಸ್ಟ್ ಮಾತಾಡ್ಬೇಕು, ನಿಮ್ಮನ್ನ ಟಚ್ ಮಾಡ್ಬೇಕು, ಅಟ್ಲೀಸ್ಟ್ ನಿಮ್ಗೊಂದು ಶೇಕ್ ಹ್ಯಾಂಡ್ ಕೊಟ್ರು ಅವ್ರಿಗೆ ಖುಷಿ ಆಗುತ್ತೆ, ಅಷ್ಟು ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ. ಅಷ್ಟು ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ ನಂಗೆ. ಓಕೆನಾ, 4 ಆಫ್ ಪೆಂಟಕಲ್ಸ್. ನಿಮ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ ಗೈಸ್. ನಿಮ್ನ ಬಚ್ಚಿಟ್ಕೋಬೇಕು, ಯಾರಿಗೂ ನಿಮ್ನ ಬಿಟ್ಕೊಡ್ಬಾರ್ದು. ಅಂಡ್ ನೀವ್ ಯಾರಿಗೂ ಬೇರೆಯವ್ರಿಗೆ ಅಟೆನ್ಷನ್ ಕೊಡಬಾರ್ದು, ಅಥವಾ ಬೇರೆಯವ್ರು ನಿಮ್ಗೆ ಅಟೆನ್ಷನ್ ಕೊಟ್ಟು ಇವ್ರಿಗೆ ಇಷ್ಟ ಆಗಲ್ಲ. ತುಂಬಾ ಜೆಲಸ್. ಅಂಡ್ ಎಲ್ಲರಿಂದ ದೂರ ನಿಮ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗಿ ಒಂದು ಒಳ್ಳೆ ಪ್ರೈವೇಟ್ ಲೈಫ್ ಅಥವಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅದಕ್ಕೆ ಮನಿ ಸೇವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಒಂದು ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲಾದ್ರೂ ದೂರ ಟ್ರಿಪ್ಪು
ಅಥವಾ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ನಿಮ್ ಜೊತೆ ಇರ್ಬೇಕು ಅಂತ ತುಂಬಾ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಾ ಇದೆ. ನೀವು ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಗೈಸ್. ಅವ್ರು ಇಲ್ದೇ ಇದ್ರು ನೀವು ಖುಷಿಯಾಗಿರ್ತೀರಾ, ಅವ್ರು ಇದ್ರು ಖುಷಿಯಾಗಿರ್ತೀರಾ. ನೀವು ಇಂಡಿಪೆಂಡೆಂಟ್, ನೀವು ನಿಮ್ಮ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಲವ್ ಮಾಡ್ತಾ ಇದ್ದೀರಾ, ನೀವು ಅವರಷ್ಟು ತಲೆ ಕೆಡ್ಸ್ಕೊತಾ ಇಲ್ಲ ಅಂತ ಅವ್ರಿಗೆ ಗೊತ್ತು. ಅಂಡ್ ಅವರು ಖುಷಿಯಾಗಿದ್ದಾರೆ ನೀವು ಅಂತ ಅನ್ಕೊಂಡಿದ್ದಾರೆ. ಓಕೆನಾ? ಅದೇ ಹೇಳಿದ್ನಲ್ಲ, ಅವ್ರಿಗೆ ಕನ್ಫ್ಯೂಸ್ ಮೈಂಡ್ ಸ್ಟೇಟ್. ನೀವ್ ಯೋಚನೆ ಮಾಡ್ತಿದ್ದೀರಾ ಅನ್ನೋದನ್ನ ಅವರು ಗ್ರಾಸ್ಪ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ನೀವು ಖುಷಿಯಾಗಿದ್ದೀರಾ, ನಿಮ್ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ನೀವ್ ಯಾರಿಲ್ದಿದ್ರು ಇರ್ತೀರಾ ಅಂತ ಅವ್ರಿಗೆ ಅನ್ಸಿದೆ. ಅಂಡ್ ನಿಮ್ ಕಡೆ ತುಂಬಾ 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 ಅಟ್ರಾಕ್ಟ್ ಆಗಿದ್ದಾರೆ ಅಷ್ಟಂತೂ ಸತ್ಯ. ಅವ್ರ ತಲೆಯಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಥಾಟ್ಸ್ ನಡೀತಿದೆ, ಗಂಟು ತುಂಬಾ ಕಾಂಪ್ಲಿಕೇಟೆಡ್ ಥಾಟ್ಸ್ ನಡೀತಿದೆ ಅವ್ರ ತಲೆಯಲ್ಲಿ. ಸೊ ನೀವು ಕಳಿಸ್ತಾ ಇರೋ ಸಿಗ್ನಲ್ 5D ಇಂದ ಅವ್ರಿಗೆ ತಲುಪ್ತಾ ಇಲ್ಲ. ಬಿಕಾಸ್ ಆಫ್ ಇಷ್ಟು ಕನ್ಫ್ಯೂಸ್ ಮೈಂಡ್ ಸ್ಟೇಟ್ ಅಥವಾ ಕನ್ಫ್ಯೂಸ್ ಥಾಟ್ಸ್ ಇಂದ ಅವ್ರಿಗೆ ಏನು ಗ್ರಾಸ್ ಮಾಡಕ್ ಆಗ್ತಾ ಇಲ್ಲ ಅವ್ರು. ಓಕೆನಾ? ಅಂಡ್ ಎಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಓಕೆ, ಜಾಸ್ತಿ ವೆಯ್ಟ್ ಮಾಡಲ್ಲ ಗೈಸ್ ನಿಮ್ ಮೆಸೇಜು ನಿಮ್ ಕಾಲ್ಸ್ಗೋಸ್ಕರ. ಅವರೇ ಬಂದ್ಬಿಡ್ಬೋದು, ಅವರೇ ಬಂದು ನಿಮ್ಗೆ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಕಾಯಕ್ ಆಗ್ತಿಲ್ಲ. ಬಿಕಾಸ್ ಆಫ್ ಯಾರ್ದೋ ಮಾತು ಕೇಳ್ಕೊಂಡೋ ಅಥವಾ ಅವರಿಂದನೋ ಏನೋ, ಅಥವಾ ಅವರ ಮನ್ಸಲ್ಲಿ ನಡೀತಿರೋ ಕನ್ಫ್ಯೂಷನ್ ಇಂದನೋ ಹಿಂಗೆಲ್ಲ ಇದ್ದಾರೆ. ಬಟ್ ಅವ್ರಿಗೆ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಇರಕ್ಕೆ. ಖಂಡಿತ ಅವರೇ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ, ನಿಮ್ಮನ್ನೇ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಖಂಡಿತ ಅವರೇ ಕಮ್ಯುನಿಕೇಟ್ ಮಾಡ್ತಾರೆ. ನಾ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ ಜೊತೆ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ನೈಟ್ ಔಟ್ ಎಲ್ಲಾದ್ರೂ. ಈ ಜನಗಳ ಅವ್ರಿಗೆ ಏನ್ ಕಾಮನ್ ಆಗಿ ಅವ್ರು ಯಾವ ಊರಲ್ಲಿ ಇದಾರೋ ಅಲ್ಲಿಂದ ದೂರ ಹೋಗ್ಬೇಕು, ಗೊತ್ತಿಲ್ದೇ ಇರೋ ಕಡೆ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ನಿಮ್ನು ಅವ್ರ ಫ್ರೆಂಡ್ ಸರ್ಕಲ್ಗೆ ಇನ್ವಾಲ್ವ್ ಮಾಡ್ಕೋಬೇಕು, ಪಾರ್ಟಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಪ್ಪ ಅಂತ ತುಂಬಾ ಅನ್ಸ್ಬಿಟ್ಟಿದೆ. ಲೈಫಲ್ಲಿ ಬರೀ ಗಲಾಟೆ, ಜಗಳ, ಕಾನ್ಫ್ಲಿಕ್ಟ್ಸ್, ಆರ್ಗ್ಯುಮೆಂಟ್ಸ್, ಪ್ರೆಷರ್, ಟಾರ್ಗೆಟ್ಸ್ ಇದೇ ಆಗಿದೆ. ರಿಜ್ಯೂನೇಟ್ ಆಗ್ಬೇಕು, ಬ್ರೇಕ್ ತಗೊಂಡು ಖುಷಿಯಾಗಿರ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಾ ಇದಾರೆ. ಆಕ್ಷನ್ ತಗೋತಾರೆ ಗೈಸ್. ಸುಮಾರು ಜನ ಯಾರ್ಯಾರು ಮಾತಾಡ್ತಾ ಇಲ್ಲ, ಖಂಡಿತ ಕಾಲ್, ಮೆಸೇಜ್ ಆರ್ ಅವರೇ ಬಂದು ಮೀಟ್ ಮಾಡ್ಬೋದು. ಯಾಕಂದ್ರೆ 2 ಕಮ್ಯುನಿಕೇಶನ್ ಕಾರ್ಡ್ ಬಂದಿದೆ. ಖಂಡಿತ ಜನರಲ್ ರೀಡಿಂಗ್ ಆಗಿರೋದ್ರಿಂದ ವೇರಿ ಆಗುತ್ತೆ, ಬಟ್ ಖಂಡಿತ ಆಕ್ಷನ್ ತಗೋತಾರೆ. ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು ಈ ಕನೆಕ್ಷನ್ ಅಲ್ಲಿ. ಕರೆಂಟ್ಲಿ ಏನ್ ನಡೀತಿದ್ಯೋ ಅದ್ ಬೇಡ, ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ವರ್ಕ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ. ವರ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಕರೆಂಟ್ಲಿ. ಅಂಡ್ ಅದ್ರ ಜೊತೆ ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾನೆ ಇದ್ದೀರಾ. ನೀವು ನಿಮ್ ಹೇರ್ಸ್ ನ ತುಂಬಾ ಮಿಸ್ ಮಾಡ್ಕೋತಾರೆ ಅವರು. ಅಂಡ್ ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಗೈಸ್. ಓಕೆನಾ? ಅವ್ರ ಲೈಫಲ್ಲಿ ಏನೋ ಒಂದು ಪವರ್ ಮೂಮೆಂಟ್ ನಡೆದಿದೆ. ಸಡನ್ ಆಗಿ ನಿಮ್ಮಿಬ್ರ ಮಧ್ಯ ಬ್ರೇಕಪ್ ಆಗಿರ್ಬೋದು, ಸಡನ್ ಆಗಿ ಆರ್ಗ್ಯುಮೆಂಟ್ ಆಗಿರ್ಬೋದು, ಏನೋ ಆಗಿರ್ಬೋದು. ಆ ನೋವಿಂದ ಅವ್ರ ಆಚೆ ಇನ್ನ ಬಂದಿಲ್ಲ. ಓಕೆನಾ? ಅದರಿಂದ ಆಚೆ ಬರಕ್ ಟ್ರೈ ಮಾಡ್ತಿದ್ದಾರೆ. ಯಾಕಾದ್ರೂ ನಮ್ಮಿಬ್ರ ಮಧ್ಯೆ ಡಿಫ್ರೆನ್ಸ್ ಬಂತೋ, ಸಪ್ರೇಷನ್ ಆಯ್ತು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾಕಾದ್ರೂ ಆ ಮೂಮೆಂಟ್ ಬಂತು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ಅವ್ರ ಕೈಲಿ ಮರೆಯಕ್ ಆಗ್ತಿಲ್ಲ. ಸಿಡಿಲ್ ಬಡ್ದಂಗೆ ಶಾಕ್ ಆಗಿದೆ, ಯಾಕೆ ಹಿಂಗಾಯ್ತು ಅಂತ. ಅಂಡ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನ್ ಮಾಡ್ತಿದೆ ಈ ಹುಡ್ಗಿ ಅಂದ್ರೆ, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದ್ರುನು ಓಕೆನಾ, ಅವ್ರ ಲೈಫಲ್ಲಿ ಏನೇ ನಡೀತಾ ಇರ್ಲಿ, ಏನೇ ಪ್ರಾಬ್ಲಮ್ಸ್ ಇರ್ಲಿ, ಅವ್ರ ಕಾನ್ಸಂಟ್ರೇಷನ್ ನಿಮ್ ಕಡೆನೆ, ಅವ್ರ ಗೋಲ್ ನಿಮ್ ಕಡೆನೆ. ಓಕೆನಾ? ಬ್ಯಾಕ್ ಆಫ್ ದ ಮೈಂಡ್ ನೀವೇ ನಡೀತಿರ್ತೀರಾ, 24/7 ನೀವೇ ನಡೀತಿರ್ತೀರಾ. ಅವ್ರ ಲೈಫಲ್ಲಿ ಏನೇ ಆಗಿರ್ಲಿ, ಅವ್ರ ಕಾನ್ಸಂಟ್ರೇಷನ್ ಎಲ್ಲ ನಿಮ್ ಕಡೆನೆ. ಓಕೆನಾ? ಅಂಡ್ ನೀವ್ ಬೇಕು ಅವ್ರಿಗೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ತಿದ್ದಾರೆ. ಅಂಡ್
ಬೇರೆದೇನು ಕಾಣಿಸ್ತಿಲ್ಲ ಅವ್ರಿಗೆ ಲೈಫಲ್ಲಿ, ನೀವಷ್ಟೇ. ಅಲ್ಲಿ ಏನೇ ಇರ್ಲಿ, ಏನೇ ಮೇಜರ್ ನಡೀತಾ ಇರ್ಲಿ, ನಿಮ್ ಬಗ್ಗೆನೆ ಅವ್ರಿಗೆ ಥಾಟ್, ನಿಮ್ ಬಗ್ಗೆನೆ ನೀವ್ ಸಿಕ್ಕಿದ್ರೆ ಅವ್ರ ಲೈಫ್ ಕಂಪ್ಲೀಟ್ ಆದಂಗೆ. ಸೊ ಅದಕ್ಕೆ ಗೋಲ್ ಓರಿಯೆಂಟೆಡ್, ಏನಾದ್ರೂ ಆಕ್ಷನ್ ತಗೋಬೇಕು, ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಅನ್ಸ್ಬಿಟ್ಟಿದೆ ಅವ್ರಿಗೆ, ಮಾಡ್ತಾರೆ, ಅವರೇ ಬರ್ತಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಸ್ವಲ್ಪ ಔಟ್ಡೇಟೆಡ್ ಥಿಂಕಿಂಗು, ನೀವು ಆಕ್ಷನ್ ತಗೋಬೇಕು, ನೀವು ಮಾಡ್ಬೇಕು, ನಾನೇ ಯಾಕೆ ಮಾಡ್ಲಿ. ಮತ್ತೆ ಸ್ವಲ್ಪ ಕಂಡೀಷನಿಂಗ್ ಇದಾರೆ, ಕಂಡೀಷನ್ ಹಾಕೋದು. ಓಕೆನಾ? ಅಂದ್ರೆ ನೀನ್ ಹಿಂಗೆ ಇರ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ನಡ್ಕೋಬೇಕು, ಡ್ರೆಸ್ಸಿಂಗ್ ಅಲ್ಲಿ ಇರ್ಬೋದು. ಸ್ವಲ್ಪ ಕಂಡೀಷನ್ಸ್ ಹಾಕೋ ತರ ವ್ಯಕ್ತಿನೇ ನಿಮ್ ಪಾರ್ಟ್ನರು. ಅವ್ರು ನಿಮ್ ಜೊತೆ ಕಳ್ದಿರುವಂತ ಕ್ಷಣಗಳನ್ನ ರಿಪ್ಲೈ ಮಾಡ್ಕೊಂಡು ಮತ್ತೆ ಮತ್ತೆ ನೆನ್ಸ್ಕೊತಾ ಇದಾರೆ. ಫೋಟೋಸ್ ಇದ್ರೆ ಫೋಟೋಸ್ ನೋಡ್ತಿದಾರೆ. ಅಂಡ್ ತಲೆಯಲ್ಲಂತೂ 24/7 ನೀವೇ ಇದ್ದೀರಾ ಗೈಸ್. ಓಕೆನಾ? ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಈ ಕನೆಕ್ಷನ್ ನ ಅವರೇ, ಈ ಸ್ಥಿತಿಗೆ ಬರಕ್ಕೆ ಈ ಕನೆಕ್ಷನ್ ಅವರೇ ಕಾರಣ. ಓಕೆನಾ? ಅವರ ಈಗೋ, ಅವರ ಭಯ, ಅವ್ರ ಫ್ರಸ್ಟ್ರೇಷನ್ಸೇ ಕಾರಣ. ಓಕೆನಾ? ಅವ್ರ ಏನ್ ಎಫರ್ಟ್ ಹಾಕಿದ್ದಾರೆ ಅದು ಕಡಿಮೆ ಅಂತ ಅವ್ರಿಗೆ ಅನ್ಸಿದೆ, ಮತ್ತೆ ಅವರೇ ಕಾರಣ ಅಂತ ಒಳ ಮನಸ್ಸಿಗೆ ಗೊತ್ತು. ಆದ್ರೆ ಮೇಲ್ ಬ್ಲೇಮ್ ಮಾಡೋದ್ ನೀವು ಅಂತ. ಓಕೆನಾ? ಇನ್ ಸ್ವಲ್ಪ ಟೈಮ್ ತಗೊಳ್ಳೋಣ. ಯಾಕೆ ಮತ್ತೆ ಈ ಆರ್ಗ್ಯುಮೆಂಟ್ಸ್ ಆನ್ ಅಂಡ್ ಆಫ್ ರಿಪೀಟ್ ಆಗ್ತಿದೆ, ಅಂಡ್ ಹೀಲ್ ಆಗಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಸುಮ್ನೆ ಇದೇ ಮೈಂಡ್ ಸೆಟ್ ಅಲ್ಲಿ, ಆರ್ಗ್ಯುಮೆಂಟಿವ್ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಮತ್ತೆ ಕ್ಲಾಶಸ್ ಆಗ್ಬೋದು. ಸೊ ಇನ್ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಹೀಲ್ ಆಗ್ತಾ ಇದ್ದಾರೆ ಅಂಡ್ ಅವ್ರನ್ನ ಅವರು ಬೂಸ್ಟ್ ಅಪ್ ಮಾಡ್ಕೋತಿದ್ದಾರೆ. ಅಂದ್ರೆ ಹೌದು, ನಾನು ಅವ್ರಿಗೆ ಎಲ್ಲಾನು ಕೊಡಬಹುದು, ನಾನ್ ವರ್ತ್, ಆತರ ಅವ್ರನ್ನ ಅವರು ಬೂಸ್ಟ್ ಅಪ್ ಮಾಡ್ಕೋತಾ ಇದ್ದಾರೆ. ಅವಾಗ ಅವ್ರ ಕಾನ್ಫಿಡೆನ್ಸ್ ಬಂದು ನಿಮ್ ಜೊತೆ ಮಾತಾಡಕ್ ಆಗುತ್ತೆ. ಅವ್ರ ಕಾನ್ಫಿಡೆನ್ಸೇ ಇಲ್ಲ ಅಂದ್ರೆ ಬಿಡು, ಅವ್ರು ನನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಅನ್ಸ್ಬಿಡ್ತಲ್ಲ. ಸೊ ಫಸ್ಟ್ ಅವ್ರನ್ನ ಅವರು ಬೂಸ್ಟ್ ಅಪ್ ಮಾಡ್ಕೋತಿದ್ದಾರೆ, ಅವ್ರಿಗೆ ಅವರು ಧೈರ್ಯ ತಂದ್ಕೋತಾ ಇದ್ದಾರೆ ಕರೆಂಟ್ಲಿ. ಅಂಡ್ ಶಾಡೋ ವರ್ಕ್ ಮಾಡ್ತಾ ಇದ್ದಾರೆ, ಹೀಲ್ ಆಗಕ್ ಟ್ರೈ ಮಾಡ್ತಿದ್ದಾರೆ ಕರೆಂಟ್ಲಿ. ಓಕೆನಾ? ಈ ಬ್ರೇಕ್ ಅಲ್ಲಿ ಅವರು ಈ ರಿಲೇಶನ್ಶಿಪ್ ಮುಗ್ದೋಯ್ತು, ನೀವು ಸೆಕೆಂಡ್ ಚಾನ್ಸ್ ಕೊಡಲ್ಲ, ಇದು ಸತ್ತೋಗಿದೆ, ಮತ್ತೆ ನನ್ ಬರಕ್ ಆಗಲ್ವೇನೋ ಅಂತಾನು ಒಂದೊಂದ್ಸರಿ ಯೋಚನೆ ಮಾಡ್ತಾರೆ. ಬಟ್ ಖಂಡಿತ ಇಲ್ಲ. ಈ ಎನರ್ಜಿಯಿಂದ ಹೀಲ್ ಇಷ್ಟು ದಿನ ಅವ್ರಿಗೆ ಹಂಗ ಅನ್ನಿಸ್ತಿತ್ತು ಅನ್ಸುತ್ತೆ, ಟವರ್ ಮೂಮೆಂಟ್ ಆಗಿರೋದ್ರಿಂದ. ಬಟ್ ಅವ್ರಿಗೆ ನಿಮ್ ಬಿಟ್ಟು ಇರಕ್ ಆಗ್ತಾ ಇಲ್ಲ. ಬಿಟ್ಬಿಡೋಣ, ಈ ರಿಲೇಶನ್ಶಿಪ್ ಇಲ್ಗೆ ಮುಗ್ದೋಗ್ಲಿ ಅಂತಾನು ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಅವೆಲ್ಲ ಸಾಧ್ಯ ಇಲ್ಲ, ಖಂಡಿತ ಕಮ್ಯುನಿಕೇಟ್ ಮಾಡ್ತಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಫೈಲ್ 1. ನಿಮ್ ಕಡೆಯಿಂದ ಹರ್ಟ್ ಆಗಿರ್ಬೋದು ಅವ್ರಿಗೆ ತುಂಬಾ, ಪಾಸ್ಟ್ ಅಲ್ಲಿ ಜಗಳ ಆರ್ಗ್ಯುಮೆಂಟ್ಸ್ ಆಗಿರೋರ್ಗೆ. ನೀವ್ ಏನು ಮಾತಾಡದೇ ಇದ್ರು ಚಿಕ್ಕ ಪುಟ್ಟ ವಿಷಯನ ಅವ್ರಿಗೆ ಹರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು ನಿಮ್ ಮೇಲೆ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಏನೋ ಒಂದ್ ಚಿಕ್ಕ ಪುಟ್ಟದಂದ್ರೂ ಅವ್ರಿಗೆ ಹರ್ಟ್ ಆಗುತ್ತೆ. ಅವ್ರ ಏನಂದ್ರು ನೀವು ಹರ್ಟ್ ಮಾಡ್ಕೋಬಾರ್ದಂತೆ. ಆದ್ರೆ ಅವರಿಗೆ ನೀವೇನಾದ್ರೂ ಅಂದೇ ಹೋದ್ರುನು, ಚಿಕ್ಕ ಪುಟ್ಟ ಮೈನರ್ ಆಗಿ ಮಾತಾಡಿದ್ರು ಹರ್ಟ್ ಆಗುತ್ತಂತೆ. ಓಕೆನಾ? ಚೈಲ್ಡ್ಹುಡ್ ಟ್ರಾಮಾ. ಅವ್ರು ಯಾಕೆ ಹಿಂಗೆ ಅಂದ್ರೆ, ಅವ್ರ ಮಗು ಇದ್ದಾಗಿಂದಲೂ ಅವ್ರು ತುಂಬಾ ನೋವು, ಬೇಜಾರು, ಸಂಕಟ ಅನುಭವಿಸಿದ್ದಾರೆ. ಮತ್ತೆ ಅವ್ರು ತುಂಬಾ ಪ್ರೀತಿ ಮಾಡಿದವ್ರನ್ನ ಕಳ್ಕೊಂಡಿದ್ದಾರೆ ಚೈಲ್ಡ್ಹುಡ್. ಸೊ ಈಗ ಎಲ್ಲಿ ಕಳ್ಕೊಬಿಡ್ತೀನೋ, ನಾನ್ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು, ಅಥವಾ ನಾನ್ ಫುಲ್ ಹಿಂಗೆ ಅಂತ ತೋರ್ಸ್ಕೋಬಾರ್ದು, ಅಥವಾ ಫುಲ್ ಫ್ರೀ ಅಂತ ತೋರ್ಸ್ಕೋಬಾರ್ದು. ಅವಾಗ ನಂಗೆ ಬೆಲೆ ಸಿಗಲ್ಲ, ಅಥವಾ ನಾನೇ ಕಾಲ್ ಮೆಸೇಜ್ ಮಾಡಿದ್ರೆ ನನ್ನ ಅವ್ರು ನೆಗ್ಲೆಕ್ಟ್ ಮಾಡ್ಬೋದು. ಈ ತರ ಎಲ್ಲ ವಿಚಾರಗಳು ಅವ್ರ ಚೈಲ್ಡ್ಹುಡ್ ಇಂದನೂ ಬಂದಿದೆ. ಸೊ ಅವ್ರ ಹಂಗ್ ಬಿಹೇವ್ ಮಾಡ್ತಾರೆ ಅಷ್ಟೇ. ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು? ನಿಮ್ಮಂತ ವ್ಯಕ್ತಿನ ನಾನು ಯಾಕೆ ಡಿಸರ್ವ್ ಮಾಡ್ತೀನಿ? ನನ್ನಂತ ವ್ಯಕ್ತಿಗ್ ನೀವಲ್ಲ ಅಂದ್ರೆ ಅವ್ರನ್ನ ಅವ್ರು ತುಂಬಾ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮಂತ ವ್ಯಕ್ತಿ ಸಿಗಕ್ಕೆ ನಾನು ಪುಣ್ಯ ಮಾಡಿದೀನಿ, ನೀವ್ ಯಾಕೆ ನನ್ನ ಲೈಫಲ್ಲಿ ಬಂದಿದ್ದೀರಾ ಅಂದ್ರೆ ನಾನ್ ಡಿಸರ್ವಿಂಗ್ ಇಲ್ಲ ನಿಮ್ಗೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಕಾನ್ಫಿಡೆನ್ಸ್ ಕೊರತೆ ತುಂಬಾ ಇದೆ, ಮತ್ತೆ ಅವ್ರಿಗೆ ಅವರ ತಪ್ಪಿನ ಅರಿವು ಆಗಿದೆ ಗೈಸ್. ಓಕೆನಾ? ಇಟ್ ಈಸ್ ಡಾರ್ಕ್ ವಿತೌಟ್ ಯು. ನಾನು ಆಗ್ಲೇ ಹೇಳಿದೆ, ರಿಪಿಟೇಷನ್ ಗೈಸ್. ಅವ್ರು ನೈಟ್ ಹೊತ್ತು ನಿದ್ರೆ ಮಾಡ್ತಾ ಇಲ್ಲ. ಓಕೆನಾ? ಅವ್ರ ಕತ್ಲೆ ಆದ್ರೆ ತುಂಬಾ ಭಯ ಆಗುತ್ತೆ ಅಂತ ಹೇಳ್ದೆ.
ಅವ್ರಿಗೆ ತುಂಬಾ ಭಯ ಆಗುತ್ತೆ ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ, ಎಸ್ಪೆಷಲಿ ನೈಟ್ ಅದ್ರದ್ದು ರಿಪಿಟೇಷನ್. ಲೈಫ್ ತುಂಬಾ ಕತ್ಲೆ ಆಗೋಗಿದೆ ನೀವಿಲ್ದೇನೆ. ಓಕೆನಾ? ನನ್ನ ರೀಡಿಂಗ್ ಅಲ್ಲಿ ರಿಪಿಟೇಷನ್ಸ್ ಕಾಮನ್. ಯೂಶಲಿ ಯಾರ್ಯಾರು ನೋಡ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಏನ್ ಹೇಳಿದ್ದೀನಿ ಅದಕ್ಕೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಯೂನಿವರ್ಸ್ ಅಂಡ್ ಏಂಜಲ್ಸ್. ಕ್ಲೈಮ್ ಮಾಡಿ ಗೈಸ್. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ಇದನ್ನು ಹೇಳಿದ್ದೆ ನಾನು. ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿಲ್ಲ ಕರೆಂಟ್ಲಿ. ನೀವೇ ಬರ್ಲಿ, ನೀವೇ ಮಾತಾಡ್ಲಿ, ನೀವೇ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ. ಡಬಲ್ ರಿಪಿಟೇಷನ್. ಅಗೇನ್ ಪವರ್ಫುಲ್ ರೀಡಿಂಗ್ ಗೈಸ್. ಏಂಜಲ್ಸ್ ಡಬಲ್ ಕನ್ಫರ್ಮೇಶನ್ಸ್ ಕೊಡ್ತಿದ್ದಾರೆ. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಕರೆಂಟ್ಲಿ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾರೆ. ನಾನು ಹೇಳ್ದಂಗೆ ಅವ್ರ ತಾಯಿನೋ ಅವ್ರ ಅಕ್ಕನೋ ಇಲ್ಲ ರೊಮ್ಯಾಂಟಿಕ್ ಪಾರ್ಟ್ನರ್ ಯಾರೋ, ಒಟ್ನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕರೆಂಟ್ಲಿ ಇದೆ. ಸೊ ಅವ್ರಿಗೆ ಈ ಕಡೆ ಬರಕ್ ಆಗ್ತಿಲ್ಲ. ಆದ್ರೆ ಖಂಡಿತ ಅದನ್ನೆಲ್ಲ ಮೀರಿ ಹೊಡ್ಕೊಂಡು ಬಂದೇ ಬರ್ತಾರೆ, ನಿಮ್ ಕಡೆ ಬಂದೇ ಬರ್ತಾರೆ. ಓಕೆನಾ? ಟವರ್ ಮೂಮೆಂಟ್. ಇನ್ನೂ ಅವರು ಆ ಶಾಕ್ ಅಲ್ಲಿ ಇದಾರೆ. ನಿಮ್ಮಿಬ್ರು ಮಧ್ಯೆ ಏನೋ ನಡೆದಿದೆ ಅಥವಾ ಅವ್ರ ಲೈಫಲ್ಲಿ ಏನೋ ನಡೆದಿದೆ, ಆ ಶಾಕ್ ಅಲ್ಲಿ ಇದಾರೆ. ನಿಮ್ ಕಡೆ ಬರ್ಬೇಕು ಅಂತ ಎಷ್ಟು ಅನ್ಕೊಂಡ್ರು ಅವ್ರ ಕೈಲಿ ಆಗ್ತಾ ಇಲ್ಲ. ಟವರ್ ಮೂಮೆಂಟ್ ನ ತುಂಬಾ ಮರೆಯಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಸಿ, ಕಾಂಪಿಟೇಷನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನ ಬೇರೆಯವ್ರು ಕಿತ್ಕೊಂಡು ಹೊಟ್ಟೋಗ್ತಾರೆ, ಕರ್ಕೊಂಡು ಹೊಟ್ಟೋಗ್ತಾರೆ, ಅಥವಾ ಬೇರೆಯವ್ರು ನಿಮ್ಮನ್ನ ಅಟ್ಯಾಕ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅದು ಜಾಸ್ತಿ ಇದೆ. ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ನಿಮ್ನ ಗೆಲ್ಬೇಕು, ನಾನ್ ಮಾತ್ರ ಇರ್ಬೇಕು ಅನ್ನೋದಿದೆ ಅವ್ರ ಮನ್ಸಲ್ಲಿ. ಜಗಳಗಳು ತುಂಬಾ ಕಾಂಪಿಟೇಟಿವ್ ಎನರ್ಜಿ. ಫಸ್ಟ್ ಕಾರ್ಡು ಬಂತು ಗೈಸ್, ಅದೇನೆ ರಿಪಿಟೇಟಿವ್ ಕಾರ್ಡು. ಓಕೆನಾ? ಸಿ, ಈ ಕಾರ್ಡು ರಿಪಿಟೇಷನ್. ಸೊ ಆರ್ಗ್ಯುಮೆಂಟ್ಸ್, ಜಗಳಗಳು ನಂಗೆ ತುಂಬಾ ಕಾಣಿಸ್ತಾ ಇದೆ. ಅದನ್ನೆಲ್ಲ ಮೀರಿ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಡೆತ್ ಕಾರ್ಡ್. ಇದು ಅಷ್ಟೇ, ನಾನು ಹೇಳ್ದೆ ಆಗ್ಲೇ, ಹೊಸ ಸ್ಟಾರ್ಟ್ ಬೇಕು, ಈಗ ಏನ್ ನಡೀತಿದೆ ಅದನ್ನ ಮೀರಿ ಬರ್ಬೇಕು ಅಂತ. ಸೊ ಅವರು ಈ ಸಿಚುವೇಶನ್ ಏನಿದೆ ಅದು ಡೆತ್ ಆಗಿ ಹೊಸ ಸ್ಟಾರ್ಟ್ ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಾ ಇದಾರೆ. ಅಂಡ್ ಅವ್ರಿಗೆ ಸಪರೇಷನ್ ಆಗ್ತಾ ಇಲ್ಲ ಗೈಸ್, ನಿಮಗಿಂತಾನು ಜಾಸ್ತಿ ಆಗ್ತಾ ಇಲ್ಲ. ತುಂಬಾ ಬರ್ಡನ್ ಫೀಲ್ ಮಾಡ್ತಿದಾರೆ. ನಾನು ಆಗ್ಲೇ ಹೇಳ್ದೆ ಅವ್ರ ಲೈಫಲ್ಲಿ ತುಂಬಾ ಬರ್ಡನ್ ನಡೀತಿದೆ, ಪ್ರೆಷರ್ ನಡೀತಿದೆ. ಅದನ್ನೆಲ್ಲ ಮೀರ್ ಬರ್ಬೇಕು ಅಂತ ತುಂಬಾ ಬರ್ಡನ್ ಫೀಲ್ ಮಾಡ್ತಿದ್ದಾರೆ ಅವ್ರು ನೀವಿಲ್ದೇನೆ ಲೈಫಲ್ಲಿ. ನೋಡಿ, ಅವ್ರಿಗೆ ಯಾವ ರಿಲೇಶನ್ಶಿಪ್ ಅಲ್ಲಿ ಕರೆಂಟ್ಲಿ ಇದಾರೆ ಅದು ತುಂಬಾ ಅವ್ರಿಗೆ ಬರ್ಡನ್ ಫೀಲ್ ಆಗ್ತಾ ಇದೆ ಗೈಸ್. ಓಕೆನಾ? ಕರೆಂಟ್ಲಿ ತುಂಬಾ ಬರ್ಡನ್ ಫೀಲ್ ಮಾಡ್ತಿದ್ದಾರೆ, ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ ನೀವಿಲ್ದೇನೆ. ನೀವು ಊಹೆನೂ ಮಾಡಿರಲ್ಲ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 1 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯು ಆರ್ ಪರ್ಫೆಕ್ಟ್ ಫಾರ್ ಮೀ. ಅವ್ರಿಗೆ ಗೊತ್ತು ನಿಮ್ ಬಿಟ್ರೆ ಅವ್ರ ಲೈಫ್ಗೆ ಯಾರು ಸೆಟ್ ಆಗಲ್ಲ ಅಂತ. ನೀವು ಅವ್ರಿಗೆ ಪರ್ಫೆಕ್ಟ್ ಅಂತ ಅನ್ಕೋತಾ ಇದಾರೆ ಗೈಸ್. ಐ ವಿಶ್ ಐ ವೇಕ್ ಅಪ್ ವಿತ್ ಯು ಅರ್ಲಿ ಮಾರ್ನಿಂಗ್. ಅವ್ರು ನಿಮ್ ಜೊತೆ ಎದ್ದೇಳ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮುಖ ನೋಡ್ಬೇಕು, ನಗ್ಬೇಕು, ಮಾತಾಡ್ಬೇಕು, ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಆ ತರ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ. ಐ ಹೇಟ್ ಯು. ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಬಂದಿರ್ಬೋದು ಅಥವಾ ಏನೋ ಆಗಿರ್ಬೋದು. ಸೊ ಅದ್ರ ಕೋಪ ಇದೆ ಅವ್ರಿಗೆ, ಯಾಕೆ ಹಿಂಗಾಯ್ತು ಅಂತ. ತಪ್ಪ ಅವ್ರದೇ ಇದ್ರು ಐ ಹೇಟ್ ಯು ಅಂತ. ವೇಟಿಂಗ್ ಫಾರ್ ಯುವರ್ ಕಾಲ್ ಗೈಸ್. ನಾನು ಏನ್ ಹೇಳ್ದೆ ಗೈಸ್, ನೀವು ಕಾಲ್ ಮಾಡ್ಲಿ, ನೀವು ಮೆಸೇಜ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿಲ್ವಾ? ನೋಡಿ, ವೇಟಿಂಗ್ ಫಾರ್ ಯುವರ್ ಕಾಲ್. ಟ್ರಿಬಲ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಐ ಆಮ್ ಪ್ಲಾನಿಂಗ್ ಫಾರ್ ಟ್ರಾವೆಲ್ ವಿತ್ ಯು. ನಾನು ಏನ್ ಹೇಳ್ದೆ, ನಿಮ್ಮನ್ನ ದೂರ ಕರ್ಕೊಂಡು ಹೋಗಿ, ಎಲ್ಲರಿಂದ ದೂರ ಹೋಗಿ ಎಲ್ಲಾದ್ರೂ ಹೋಗ್ಬೇಕು ಇಬ್ರೆ ಒಟ್ಟಿಯಾಗಿ ಅಂತಾನು ಹೇಳ್ದೆ, ಫ್ರೆಂಡ್ಸ್ ಜೊತೆ ಅಂತಾನು ಹೇಳ್ದೆ. ಸಿ, ಡಬಲ್ ರಿಪಿಟೇಷನ್ ಅಗೈನ್. ಇಟ್ಸ್ ಎ ಪವರ್ಫುಲ್ ರೀಡಿಂಗ್ ಗೈಸ್. ಪ್ಲೀಸ್ ಕ್ಲೈಮ್ ದ ಎನರ್ಜಿ. ಚೆನ್ನಾಗಿದೆ, ಅವರೇ ಬರ್ತಾರೆ. ಓಕೆನಾ? ವೆಯ್ಟ್ ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಆಗಲ್ಲ, ಬಂದ್ಬಿಡ್ತಾರೆ. ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ ನಿಮಗೆ, ನನ್ನ ವ್ಯೂವರ್ಸ್. ವರ್ಕ್ ಫಾರ್ ಇಟ್, ಡೋಂಟ್ ವಿಶ್ ಫಾರ್ ಇಟ್. ನೀವ್ ಏನಾದ್ರೂ ಅನ್ಕೋತಾ ಇದ್ರೆ ನಿಮ್ ಲೈಫಲ್ಲಿ, ಅದಕ್ಕೆ ನೀವು ತಕ್ಕನಾಗಿ ವರ್ಕ್ ಮಾಡಿ, ಎಫರ್ಟ್ ಹಾಕಿ. ಬರೀ ವಿಶ್ ಬೇಡ, ಸ್ವಲ್ಪ ಎಫರ್ಟ್ ಹಾಕಿ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ಸೊ ಗೈಸ್, ನೀವ್ ಏನಾದ್ರೂ ಅನ್ಕೊಂಡಿದ್ರೆ, ಇದ್ ಲವ್ ಅಂತಾನೆ ಅಲ್ಲ, ಎನಿಥಿಂಗ್,
ನೀವೇನಾದ್ರೂ ಅನ್ಕೊಂಡಿದ್ರೆ ಅದಕ್ಕೆ ವರ್ಕ್ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿ. ಬರೀ ಆಸೆ ಪಟ್ರೆ ಆಗಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ ಗೈಸ್? ಲವ್ ಗೈಡೆನ್ಸ್ ಏನಿದೆ ನೋಡ್ಬಿಡ್ತೀನಿ ಫೈಲ್ ಒನ್ಗೆ. Action speaks louder than words. If you want to know what someone is feeling, watch what they are doing. ಓಕೆನಾ? ಸಿ, ನೀವು ಬರೀ ಮೆಸೇಜ್, ಬರೀ ಕಾಲ್ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಡಿ. ಅವ್ರು ಆಕ್ಷನ್ ಮಾಡ್ಲಿ ಕರೆಕ್ಟಾಗಿ ನಿಮ್ಮ ಕಡೆ. ಓಕೆನಾ? ಅದನ್ನ ವಾಚ್ ಮಾಡಿ, ಅವ್ರ ಆಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಲವ್ ಲೈಫಲ್ಲಿ. ಅಂದ್ರೆ ನಿಮ್ಮ ಪಾರ್ಟ್ನರ್ ಆಕ್ಷನ್ ತಗೋಬೇಕು, ಬರೀ ಮಾತಲ್ಲ, ಲೈಫಲ್ಲಿ ಆಕ್ಷನ್ ತಗೋಬೇಕು. ಆ ತರ ಮಾಡಿದ್ರೆ ಮಾತ್ರ ನೀವು ಅವ್ರಿಗೆ ಕನ್ಫರ್ಮೇಶನ್ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅನ್ಕಂಡೀಷನಲ್ ಲವ್, ನಿಮ್ಮಿಬ್ರ ಮಧ್ಯೆ ತುಂಬಾ ಅನ್ಕಂಡೀಷನಲ್ ಲವ್ ಇದೆ. ಯಾರು ನಿಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ, ಯಾರು ನಿಮ್ಮಿಂದ ನಿಮ್ ಪರ್ಸನ್ನ ಕಿತ್ಕೊಳಕ್ ಆಗಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದಕ್ಕಿಂತ ಖುಷಿ ಪಡೋ ವಿಚಾರ ಇನ್ನೇನು ಗೈಸ್? ಖುಷಿನಾ? ಓಕೆ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ ಪರ್ಸನ್ ಈ ಸಮಯದಲ್ಲಿ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವಿವರ್ಸ್ ಬಗ್ಗೆ ಅವ್ರ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ, ಯಾವ ಸಾಂಗ್ ಕರೆಂಟ್ಲಿ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೀಗೆ ಹೇಳಲಿ ನನ್ನ ಮನದ ಹಂಬಲ. ಗೈಸ್, ನಾನು ಅವಾಗಿಂದ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಅವರು ಮೆಸೇಜ್ ಮಾಡ್ಲಾ, ಕಾಲ್ ಮಾಡ್ಲಾ, ಹೇಗಾದ್ರೂ ಕಮ್ಯುನಿಕೇಟ್ ಮಾಡ್ಲಾ ಅಂತ ಹೇಳಿದ್ರು ಅಂತ ಹೇಳ್ದೆ ತಾನೆ. ಅದೇ ಮೆಸೇಜ್, ಅದೇ ಸಾಂಗ್ ಬಂದಿದೆ ಗೈಸ್. ಆ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗುತ್ತೆ. ಡಬಲ್ ಟ್ರಿಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಹೋಪ್ ನನ್ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಯಾರ್ಯಾರಿಗೆ ತುಂಬಾ ತುಂಬಾ ಇಷ್ಟ ಆಯ್ತು ಪ್ಲೀಸ್ ಕಾಮೆಂಟ್ ಮೀ, ನಾನು ಎಲ್ಲಾರ ಕಾಮೆಂಟ್ಸ್ ಓದ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ರೀಡಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ಒಂದೇ ಜಗದ್ಗುರು. ಅಂಡ್ ಗೈಸ್, ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಿ. ಯಾರಿಗಾರು ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ, ಖಂಡಿತ ಅಪ್ರೋಚ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ಒಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್. ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದಿರೋ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಪ್ಲೀಸ್. 8 of Pentacles, Temperance, 7 of Wands, okay, Knight of Cups, Ace of Swords, okay. ಗೈಸ್, ಅವರು ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. 100% ಅವ್ರಿಗೆ ಇಷ್ಟ ದಿನ ಏನು ಕೊಡಕ್ ಆಗಿರ್ಲಿಲ್ವೋ ಅದನ್ನ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಡೀಪ್ ಅಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಈ ಕನೆಕ್ಷನ್ ನ ಉಳಿಸ್ಕೊಳಕ್ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂಡ್ ತುಂಬಾ ವರ್ಕೋಹಾಲಿಕ್ ನಿಮ್ ವ್ಯಕ್ತಿ, ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ತುಂಬಾ ಲಿಟಲ್ ಸೋಷಿಯಲ್ ಸರ್ಕಲ್ ಇದೆ. ಅವ್ರಿಗೆ ಜಾಸ್ತಿ ಜನ ಜೊತೆ ಮಾತಾಡಿದ್ರು ಅವ್ರು ಎಲ್ಲಾರ ಜೊತೆ ಎಲ್ಲಾನು ಶೇರ್ ಮಾಡಲ್ಲ. ಅಂಡ್ ನಿಮ್ ಕಡೆ ತುಂಬಾ ಕಮಿಟೆಡ್ ಆಗಿ ಡಿವೋಟೆಡ್ ಆಗಿದ್ದಾರೆ, ಮತ್ತೆ ಪೇಷನ್ಸ್ ಆಗಿ ಈ ಕನೆಕ್ಷನ್ ನ ಉಳಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ವೆಲ್ತ್ ಎಲ್ಲ ಸಂಪಾದನೆ ಮಾಡಿದ್ದಾರೆ. ಬಟ್ ಸ್ಟಿಲ್ ನೀವು ಮಿಸ್ಸಿಂಗ್ ಅವ್ರ ಲೈಫಲ್ಲಿ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ತುಂಬಾ ಹಾರ್ಡ್ ವರ್ಕಿಂಗ್ ವ್ಯಕ್ತಿ, ಆದ್ರೆ ನಿಮ್ ಕನೆಕ್ಷನ್ ಏನೂ ಕೊಡಕ್ ಆಗ್ತಿಲ್ಲ. 100% ಎಫರ್ಟ್ ಹಾಕಕ್ ಆಗ್ತಿಲ್ಲ. ಈ ಕನೆಕ್ಷನ್ಗೆ ಡೀಪ್ ಅಟೆನ್ಷನ್ ಕೊಡ್ಬೇಕು ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಾ ಇದೆ. ಸ್ವಲ್ಪ ಆರ್ಗ್ಯುಮೆಂಟಿವ್ ಬಿಹೇವಿಯರ್ ಇರ್ಬೋದು ಇವ್ರದ್ದು. ತುಂಬಾ ಇಂಬ್ಯಾಲೆನ್ಸ್ ಗಳು ನೋಡಿದೀರಾ ನಿಮ್ ಕನೆಕ್ಷನ್ ಅಲ್ಲಿ. ತುಂಬಾ ಡಿಟ್ಯಾಚ್ಡ್ ಆಗಿದ್ದೀರಾ. ಅಯ್ಯೋ, ಈ ಜಗಳ, ಡಿಸ್ಟೆನ್ಸ್, ಈ ಡಿಟ್ಯಾಚ್ಮೆಂಟೇ ಬೇಡ ಅಂತ ತುಂಬಾ ಸರಿ ಅನ್ಸಿದೆ ಇಬ್ರಿಗೂನುವೆ. ಆನ್ ಅಂಡ್ ಆಫ್ ಜಾಸ್ತಿ ಕಾಣಿಸ್ತಿದೆ ನನ್ಗೆ.
ಬಟ್ ಅವ್ರ ಪೇಷನ್ಸ್ ಇಂದ ವೆಯ್ಟ್ ಮಾಡ್ತಿದ್ದಾರೆ ಬ್ಯಾಲೆನ್ಸ್ ಬರ್ಲಿ ಕನೆಕ್ಷನ್ಗೆ ಅಂತ. ಕರೆಂಟ್ಲಿ ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಏನೇ ಆರ್ಗ್ಯುಮೆಂಟ್ಸ್ ಬಂದಿರ್ಬೋದು, ಏನೇ ಡಿಫ್ರೆನ್ಸ್ ಬಂದಿರ್ಬೋದು, ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ಬ್ಯಾಲೆನ್ಸ್ ಫೀಲ್ ಮಾಡ್ತಾರೆ. ಅಂಡ್ ನೀವು ತುಂಬಾ ಕೇರಿಂಗ್ ಇದ್ದೀರಾ, ಅದವ್ರಿಗೆ ತುಂಬಾ ಇಷ್ಟ. ಸೊ ಅವರು ಅದನ್ನೆಲ್ಲ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಒಳ್ಳೆ ಟೈಮ್ಗೋಸ್ಕರ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ಲೈಫಲ್ಲಿ ಸಕ್ಸಸ್ಫುಲ್ ವ್ಯಕ್ತಿನೇ ನಿಮ್ಮ ವ್ಯಕ್ತಿ. ಓಕೆನಾ? ಬರ್ತಾರೆ, ಖಂಡಿತ ನಿಮ್ ಕಡೆ ಬರಕ್ ಯೋಚನೆ ಮಾಡ್ತಿದ್ದಾರೆ. ಅವ್ರು ಯಾವ ಸಿಚುವೇಶನ್ ಅಥವಾ ಯಾವ ಸರೌಂಡಿಂಗ್ ಅಲ್ಲಿ ಇದಾರೋ ಕರೆಂಟ್ಲಿ ಅವ್ರ ಕಡೆಯಿಂದ ಅವ್ರು ನೆಗ್ಲೆಕ್ಟೆಡ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲೂ ಫೋಕಸ್ ಮಾಡಕ್ ಆಗ್ತಿಲ್ಲ. ಅವ್ರು ಫೈಟ್ ಮಾಡ್ಬೇಕಿತ್ತು ಈ ಕನೆಕ್ಷನ್ ಅಲ್ಲಿ, ನಾನು ಯಾಕೆ ಫೈಟ್ ಮಾಡ್ಲಿಲ್ಲ ಅಂತ ಅನ್ಕೋತಿದ್ದಾರೆ. ರೈಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಯಾವ್ದೋ ವಿಚಾರಕ್ಕೆ. ಅಂಡ್ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರ ಅವರಿಂದ ಅವ್ರಿಗೆ ನೋವುಗಳೇ ಇರೋದ್ರಿಂದ ಅವ್ರು ಯಾರ ಜೊತೆ ಇದಾರೋ, ಅವ್ರ ಫ್ಯಾಮಿಲಿ ಜೊತೆ ಇರ್ಬೋದು, ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರಿಗೆ ನಿಮ್ ಬಗ್ಗೆ ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆನೂ ಈಗ ಜಾಸ್ತಿ ಕರೆಂಟ್ಲಿ ಇಂಟ್ರೆಸ್ಟ್ ಇಲ್ಲ. ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಅವ್ರು ತುಂಬಾ ಖುಷಿಯಾಗಿರ್ತೀನಿ ಅಂತ ಅನ್ಕೋತಿದ್ದಾರೆ. ಮತ್ತೆ ಫೈರ್ ಎನರ್ಜಿ ಕಾಣಿಸ್ತಿದೆ. ಅವ್ರಿಗೆ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಅಂಡ್ ಸ್ಟ್ಯಾಂಡ್ ತಗೋಬೇಕು ನಿಮ್ಗೋಸ್ಕರ ಅಂತ ತುಂಬಾ ಅನ್ನಿಸ್ತಿದೆ. ಓಕೆನಾ? ತುಂಬಾ ಸ್ಟ್ರಗಲ್ ನೋಡಿದೀರ ನೀವು ಈ ಕನೆಕ್ಷನ್ ಅಲ್ಲಿ ಇಬ್ರುನುವೆ. ಬಟ್ ನೀವಿಲ್ದೆ ಅವ್ರಿಗೆ ತುಂಬಾ ಸ್ಟ್ರಗಲ್ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಅವ್ರು ಯಾರ ಜೊತೆನೆ ಇರ್ಲಿ, ಅವ್ರ ಸುತ್ತ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರು ಕಂಪ್ಲೀಟ್ ಆಗಿ ಯಾರ ಜೊತೆನೂ ಅವ್ರು ಓಪನ್ ಅಪ್ ಆಗಕ್ ಆಗ್ತಿಲ್ಲ. ನಿಮ್ ಜೊತೆ ಇದ್ದಂಗ ಅವ್ರು ಯಾರ ಜೊತೆನೂ ಇರಕ್ ಆಗ್ತಾ ಇಲ್ಲ. ಓಕೆನಾ? ಅವ್ರಿಗೆ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅನ್ಸುತ್ತೆ ನಿಮ್ ಕಡೆಯಿಂದ. ನೀವೇ ಮಾಡ್ಲಿ, ನೀವೇ ಎಲ್ಲ ಎಫರ್ಟ್ ಹಾಕ್ಲಿ ಅಂತ ಮುಂಚೆ ಇತ್ತು. ಬಟ್ ಈಗ ಅವ್ರು ಬ್ಯಾಲೆನ್ಸ್ ಬರ್ತಿದ್ದಾರೆ. ಅವ್ರು ನಾನ್ ಏನಾದ್ರೂ ಎಫರ್ಟ್ ಹಾಕ್ಬೇಕು, ನಾನ್ ಈ ಕನೆಕ್ಷನ್ಗೆ ಏನಾದ್ರೂ ಮಾಡ್ಬೇಕು, ಪಾಪ ಅವ್ರಿಗೆ ನಾನು ಎಲ್ಲ ಬಿಟ್ಟೆ ಅಂತ ಅವ್ರಿಗೆ ಈಗ ಅನ್ನಿಸ್ತಿದೆ. ನಿಮ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ಫುಲ್ ಫೀಲಿಂಗ್ಸ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಜೊತೆ ಡೇಟ್ ಹೋಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ವೆರಿ ವೆರಿ ಅಟ್ರಾಕ್ಷನ್ ಫೀಲ್ ಮಾಡ್ತಿದ್ದಾರೆ ನಿಮ್ ಕಡೆ. ಈ ರಿಲೇಶನ್ಶಿಪ್ ಗೆ ಒಂದ್ ಸ್ಟೆಪ್ ತಗೋಬೇಕು ಫಾರ್ವರ್ಡ್ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರಿಗೆ ತುಂಬಾ ಗುಡ್ ಸೋರ್ಸ್ ಆಫ್ ಇನ್ಕಮು ಬಂದಿದೆ. ಸೊ ಅವ್ರು ಈ ಕಡೆ ಬರ್ಬೇಕು, ಆಕ್ಷನ್ ತಗೋಬೇಕು, ಈ ಕನೆಕ್ಷನ್ ನಾನು ಏನಾದ್ರೂ ಕೊಡ್ಬೇಕು, ಈ ವ್ಯಕ್ತಿನ ಕಳ್ಕೊಬಾರ್ದು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು. ಓಕೆನಾ? ಅವ್ರ ಮನ್ಸಿನಲ್ಲಿ ಏನಿದೆ, ಅವ್ರ ಪ್ರೀತಿ ಏನಿದೆ ಅದನ್ನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಹೊಸ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ. ಬಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ಅವ್ರ ಫೀಲಿಂಗ್ಸ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತಾನು ಅನ್ಕೊಂಡಿದ್ದಾರೆ. ಅಂಡ್ ನಿಮ್ ಜೊತೆ ಇನ್ನೂ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಏನಕ್ಕೆ ಹಿಂಗಾಯ್ತು, ಏನಕ್ಕೆ ಹಿಂಗ್ ಆಗ್ತಿದೆ ಕನೆಕ್ಷನ್ ಅಂತ ಅವ್ರಿಗೆಲ್ಲ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅಂಡ್ ಹೊಸ ಸ್ಟಾರ್ಟ್ ಅವ್ರ ಲೈಫಲ್ಲಿ ಆಗ್ಬೇಕು. ಬಿಸ್ನೆಸ್ ಅಲ್ಲಿ ಇರ್ಬೋದು, ಕರಿಯರ್ ಅಲ್ಲಿ ಇರ್ಬೋದು, ಮತ್ತೆ ಈ ಕನೆಕ್ಷನ್ ಅಲ್ಲೂ ಇರ್ಬೋದು. ಹೊಸದಾಗಿ ಫ್ರೆಶ್ ಸ್ಟಾರ್ಟ್ ಮಾಡೋಣ, ಹಳೇದೆಲ್ಲ ಮರ್ತ್ಬಿಟ್ಟು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಕರೆಂಟ್. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ಪರ್ಸನ್ ಆದ್ರೆ ನೀವಂದ್ರೆ ಎಮೋಷನಲ್ ಆಗ್ತಾರೆ, ನೀವಂದ್ರೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಫೈರ್ ಎನರ್ಜಿ ಕಾಣಿಸ್ತಿದೆ ಗೈಸ್ ನಂಗೆ. ಪೈಲ್ 2 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. Queen of Cups, 8 of Wands, Ace of Cups, Justice, the Chariot card. ಗೈಸ್ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಯೂನಿವರ್ಸ್ನ ಅಥವಾ ದೇವ್ರನ್ನ ಕೇಳ್ಕೊತಿದ್ದಾರೆ. ನೀವು ಅವ್ರ ಲೈಫಲ್ಲಿ ಹೇಗಾದ್ರೂ ಬರ್ಲಿ, ವಾಪಸ್ ಬರ್ಲಿ. ಈಗೇನ್ ಸಪರೇಷನ್ ಇದ್ದೀರಾ ಅನ್ಸುತ್ತೆ, ಆ ಸಪರೇಷನ್ ಇಂದ ನೀವು ಆಚೆ ಬಂದು ಅವ್ರ ಜೀವನಕ್ಕೆ ಎಂಟ್ರಿ ಕೊಡ್ಲಿ ಅಂತ ತುಂಬಾ ಬೇಡ್ಕೋತಾ ಇದ್ದಾರೆ. ನಿಮ್ ಕಾಲ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ನಿಮ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಶಾರ್ಟ್ಲಿ ಬರ್ತಾರೆ ಗೈಸ್. ಓಕೆನಾ? ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿರೋದು ನೀವು ಮಾತ್ರ, ಇನ್ಯಾರು ಓಪನ್ ಮಾಡಿಲ್ಲ. ಸೊ ಅವ್ರಿಗೆ ನೀವು ಮಾತ್ರ ಬೇಕು ಲೈಫಲ್ಲಿ. ಅಂಡ್ ನೀವೇ ಈಗಿನ ಪ್ರಿಯಾರಿಟಿ. ಮುಂಚೆ ನಿಮ್ನ ಪ್ರಿಯಾರಿಟಿ ಮಾಡಿರ್ಲಿಲ್ಲ, ಬಟ್ ಈಗ ನೀವೇ ಪ್ರಿಯಾರಿಟಿ. ಅಂಡ್ ಜಸ್ಟಿಸ್ ಕಾರ್ಡ್ ಬಂದಿದೆ ಗೈಸ್, ವೆರಿ ನೈಸ್ ಕಾರ್ಡ್. ನಿಮ್ಗೆ ಇಷ್ಟು ದಿನ ಏನ್ ಟೈಮ್ ಕೊಟ್ಟಿಲ್ಲ, ನ್ಯಾಯ ಕೊಟ್ಟಿಲ್ಲ, ಇನ್ಮೇಲೆ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರು ಇಷ್ಟು ದಿನ ಜಗಲ್ ಮಾಡ್ತಿದ್ರು, ಫ್ಯಾಮಿಲಿ ನೀವು, ವರ್ಕ್ ನೀವು ಅಂತ. ಬಟ್ ಈಗ ಇಲ್ಲ, ನಿಮ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಗೆ ಟೈಮ್ ಕೊಡ್ಬೇಕು. ಈ ಜಗ್ಲಿಂಗ್ ಇಂದ ಆಚೆ ಬಂದು ಅವ್ರ ಲೈಫಲ್ಲಿ ಯಾರೇ ಇರ್ಲಿ, ನೀವು ಇಂಪಾರ್ಟೆಂಟ್.
ಈ ಜಗಲಿಂದ ಆಚೆ ಬಂದು ನಿಮಗೆ ಫ್ರೆಶ್ ಸ್ಟಾರ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ನ್ಯಾಯ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಗೈಸ್. ಓಕೆನಾ? ಈ ಜಗ್ಲಿಂಗ್ ಇಂದ ಆಚೆ ಬಂದು ಫ್ರೆಶ್ ಸ್ಟಾರ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನೀವು ಅವರ ಜೀವನದ ಸೂರ್ಯ ಗೈಸ್. ನೀವೇನಾದ್ರೂ ಬಂದ್ರೆ ಅವ್ರ ಲೈಫಲ್ಲಿ ಅವ್ರ ಲೈಫೇ ಬೆಳಕಾಗುತ್ತೆ, ಅವ್ರ ಜೀವನನೇ ಬೆಳಕಾಗುತ್ತೆ. ಅಂಡ್ ನೀವು ಅವ್ರ ಜೀವನದ ವ್ಯಕ್ತಿ, ನೀವೇ ಅವರ ವ್ಯಕ್ತಿ ಅಂತ ಎಲ್ಲಾರ್ಗು ಡಂಗೂರ ಸಾರ್ಬೇಕು, ಎಲ್ಲಾರ್ಗು ಓಪನ್ ಆಗಿ ಹೇಳ್ಬೇಕು ಅಂತ ತುಂಬಾ ಕರೆಂಟ್ಲಿ ಅನ್ಕೋತಾ ಇದ್ದಾರೆ. ಖಂಡಿತ ನೋಡಿ, 8 ಆಫ್ ವಾಂಡ್ಸ್ ಖಂಡಿತ ಅವ್ರ ಮೆಸೇಜ್ ಕಾಲ್ ಅಥವಾ ಮೀಟೇ ಮಾಡಕ್ ಬರ್ಬೋದು ಗೈಸ್. ತುಂಬಾ ಜನಕ್ಕೆ ಅವ್ರು ಬಂದು ಮೀಟ್ ಮಾಡ್ತಾರೆ, ಅಥವಾ ಅವ್ರ ಕಡೆ ನಿಮ್ಗೆ ಏನಾದ್ರು ಮೆಸೇಜ್ ಕಾಲ್ ಅಂತೂ ಖಂಡಿತ ಬರುತ್ತೆ. ಅವರು ಕರೆಂಟ್ಲಿ ಯಾವ್ದಾದ್ರು ಸೆಲೆಬ್ರೇಷನ್ ಅಲ್ಲಿ ಇರ್ಬೋದು, ಮ್ಯಾರೇಜ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ಸ್ ಅಲ್ಲಿ ಇರ್ಬೋದು, ಆದ್ರೆ ಅಲ್ಲೂ ನಿಮ್ಮನ್ನೇ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ಟವರ್ ಮೂಮೆಂಟ್, ಅವ್ರ ಲೈಫಲ್ಲಿ ಟವರ್ ಮೂಮೆಂಟ್ ನಡೆದಿದೆ. ಅವ್ರಿಗೆ ಯಾರನ್ನ ನಂಬಿದ್ರು ಅವ್ರ ಕಡೆಯಿಂದೆಲ್ಲ ನೆಗ್ಲೆಕ್ಟೆಡ್ ಫೀಲ್ ಮಾಡ್ತಿದ್ದಾರೆ, ಬೇಜಾರ್ ಅನ್ಭವಿಸ್ತಿದ್ದಾರೆ. ನಿಮ್ ತರ ಪ್ರೀತಿ, ನಿಮ್ ತರ ಕೇರಿಂಗ್ ಅವ್ರಿಗೆ ಯಾರ ಹತ್ರನೂ ಎಲ್ಲೂ ಸಿಕ್ಕಿಲ್ಲ. ಸೊ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅಂಡ್ ನಿಮ್ಮಿಬ್ರ ಮಧ್ಯೆ ಏನಾದ್ರು ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ ಆಗಿ ಡಿಸ್ಟೆನ್ಸ್ ಬಂದಿದ್ರೆ ಆ ಟವರ್ ಮೂಮೆಂಟ್ ನೆನ್ಸ್ಕೋತಿದ್ದಾರೆ. ಜಾಸ್ತಿ ದಿನ ಇರಲ್ಲ ಗೈಸ್, ಅವರೇ ಕಮ್ಯುನಿಕೇಟ್ ಮಾಡ್ತಾರೆ. ಅವರು ನಿಮ್ಗೆ ಗಿಫ್ಟ್ ಕೊಡ್ಬೇಕು, ಅವ್ರ ಪ್ರೀತಿನ ಹೇಳ್ಕೋಬೇಕು, ನಿಮಗ್ ಪ್ರಪೋಸ್ ಮಾಡ್ಬೇಕು, ನಿಮ್ಮನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಸಮುದ್ರ ಅಥವಾ ಎಲ್ಲಾದ್ರೂ ಕರ್ಕೊಂಡೋಗಿ ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಓಕೆನಾ? ಅವ್ರ ಎನರ್ಜಿನ ನಿಮ್ಗೆ, ಅವ್ರಿಗೆ ಮನ್ಸಲ್ಲಿ ಏನೇನ್ ಅನ್ಸುತ್ತೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕು, ನಿಮ್ನ ಕರ್ಕೊಂಡೋಗಿ ನಿಮ್ ಟೈಮ್ ಕೊಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ. ಅಂಡ್ ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಬೇಕು ಅಂತಾನು ಅನ್ಸಿದೆ. ಪೇಜ್ ಆಫ್ ಸೋರ್ಟ್ಸ್, ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು, ಸುಮಾರು ಜನಕ್ಕೆ ಡಿಸ್ಟೆನ್ಸ್ ಬಂದಿರ್ಬೋದು, ಅವ್ರಿಗೂ ಅದಿಷ್ಟ ಆಗಿಲ್ಲ. ಓಕೆನಾ? ನಾನು ಹಂಗ್ ಮಾಡ್ಬಾರ್ದಿತ್ತು ಅಂತ ಅವ್ರಿಗೆ ಫೀಲ್ ಆಗ್ತಿದೆ, ಹಂಗ ಆರ್ಗ್ಯುಮೆಂಟಿವ್ ಆಗಿ ನಡ್ಕೋಬಾರ್ದಿತ್ತು ಅಂತ ಅನ್ಸಿದೆ ಅವ್ರಿಗೆ. ಈಗ ಅದೆಲ್ಲ ಆದ್ಮೇಲೆ ನಿಮ್ ಹತ್ರ ಬರೋಕ್ಕೆ ಸ್ಟ್ರೆಂತ್ ಸಾಕಾಗ್ತಿಲ್ಲ. ನಿಮ್ ಮೇಲೆ ನೋಡಿ ಇನ್ಫಿನಿಟಿ ಸಿಂಬಲ್, ಇನ್ಫೈನೈಟ್ ಪ್ರೀತಿ ಇದೆ, ಆದ್ರೆ ನಿಮ್ ಹತ್ರ ಬರಕ್ಕೆ ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಅಂಡ್ ಅವ್ರು ನಿಮ್ಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ನಿಮ್ ಬಿಟ್ರೆ ಅವ್ರ ಲೈಫಲ್ಲಿ ಯಾರು ಇಲ್ಲ ಗೈಸ್. ಓಕೆನಾ? 2 ಆಫ್ ವಾಂಡ್ಸ್, ಎರಡು ಸಿಚುವೇಶನ್ ಅಲ್ಲಿ ತುಂಬಾ ಜಗಲ್ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕರಿಯರ್ ಇರ್ಬೋದು. ಬಟ್ ಈಗ ಅವ್ರಿಗೆ ನೀವು ಮಾತ್ರ ಬೇಕು, ಬೇರೆ ಯಾವ ಸಿಚುವೇಶನ್ ಬೇಡ ಅಂತ ಡಿಸೈಡ್ ಮಾಡಿ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಕಂಪ್ಲೀಟ್ಲಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಗೈಸ್ ನಿಮ್ಗೆ. ಅವರು ಏನೇನ್ ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಅಥವಾ ಆರ್ಗ್ಯುಮೆಂಟ್ಸ್ ನಡೀತಿದೆ ಅದರಿಂದೆಲ್ಲ ಕಂಪ್ಲೀಟ್ ಆಗಿ ಆಚೆ ಬಂದು ನಿಮ್ ಹತ್ರ ಬರ್ಬೇಕು. ನೀವು ಮಾತ್ರ ಅವ್ರಿಗೆ ದಾರಿ ಕರೆಂಟ್ಲಿ. ಓಕೆನಾ? ಕಂಪ್ಲೀಟ್ಲಿ ನಿಮಗ್ ಸರೆಂಡರ್ ಆಗಿದ್ದಾರೆ ಅವರು. ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನೀವ್ ಅವ್ರ ಲೈಫಿಗೆ ಬರ್ಬೇಕು. ಕಂಪ್ಲೀಟ್ ಸರೆಂಡರ್ ಅಂದ್ರೆ ನೀವಿಲ್ದೆ ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿರಕ್ಕೆ ಆಗಲ್ಲ ಅಂತ ಕಂಪ್ಲೀಟ್ಲಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಕಿಂಗ್ ಆಫ್ ಸ್ವೋರ್ಡ್ಸ್, ಆಕ್ಷನ್ ತಗೋಬೇಕು, ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಮಾಡ್ಬೇಕು. ಇಷ್ಟ ದಿನ ಅಂತೂ ನಿಮ್ಗೆ ನ್ಯಾಯ ಕೊಟ್ಟಿಲ್ಲ, ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಇನ್ಮೇಲಾದ್ರೂ ನಾನು ಕರೆಕ್ಟ್ ಡಿಸಿಷನ್ ತಗೊಂಡು ಸ್ಟ್ರಾಂಗ್ ಆಗಿ ನಿಮ್ಗೆ ಆ ಟೈಮು, ಆ ಕೇರು ಅದೆಲ್ಲ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್. ನಾನು ಆವಾಗಲೇ ಹೇಳಿಲ್ವಾ ಗೈಸ್, ಅವ್ರು ಮುಂಚೆ ನಡ್ಕೊಂಡಂಗೆ ನಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಅಂಡ್ ಇನ್ನೂ ಒಳ್ಳೆಯವರಾಗಿ ಇನ್ನೂ ನಿಮ್ಗೆ ಟೈಮ್ ಕೊಟ್ಕೊಂಡು ಈ ಕನೆಕ್ಷನ್ಗೊಂದು ಬೆಲೆ ಕೊಡಬೇಕು, ಆವಾಗಲೇ ಇದಕ್ಕೊಂದು ಮರ್ಯಾದೆ ಅಂತ ಅನ್ಕೋತಾ ಇದ್ದಾರೆ. ಸೊ ಈ ಕಡೆಗೆ ಎಫರ್ಟ್ ಹಾಕ್ತಾರೆ, ಡಿಸಿಷನ್ ತಗೋತಾ ಇದ್ದಾರೆ. ಕಿಂಗ್ ಆಫ್ ಸೋರ್ಡ್ಸ್ ಎನರ್ಜಿ, ಏನೇ ಆರ್ಗ್ಯುಮೆಂಟ್ಸ್ ನಡೆದಿದ್ರು, ಏನೇ ಪ್ರಾಬ್ಲಮ್ಸ್ ಆಗಿದ್ರು ಅದನ್ನ ದಾಟಿ ಬರ್ತಾರೆ. ಅಥವಾ ನಿಮ್ಮಿಬ್ರ ಮಧ್ಯೆ ಬೇರೆಯವ್ರು ಇದ್ರೆ ಅವ್ರ ಜೊತೆ ಜಗಳ ಆಡೋದ್ರು ನಿಮ್ ಹತ್ರ ಬರ್ತಾರೆ. ಅಷ್ಟು ಅವ್ರಿಗೆ ಅನ್ನಿಸ್ತಿದೆ ಬರ್ಬೇಕಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಈ ಕನೆಕ್ಷನ್ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಷ್ಟು ಇಂಟೆನ್ಸ್ ಇದೆಯಲ್ಲ, ದೇ ಹ್ಯಾವ್ ಹರ್ಟ್ ಮೀ. ಅವ್ರು ಯಾರನ್ನ ನಂಬಿದ್ರು ಅವ್ರ ಕಡೆಯಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಓಕೆ, ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಏನ್ ಮಾತಾಡ್ಲಿ, ಹೇಗ್ ಸ್ಟಾರ್ಟ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಐ ಆಮ್ ಅಫ್ರೇಡ್ ಟು ಲೂಸ್ ಯು. ನಾನು ನಿನ್ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಅವ್ರಿಗೆ ಭಯ ಆಗ್ತಿದೆ ನೀವ್ ಎಲ್ಲಿ ದೂರ ಹೋಗ್ತಿರೋ ಅಂತ. ಮತ್ತೆ ಸ್ಪೋರ್ಟ್ಸು, ನಿಮ್ಮಿಬ್ರಿಗೂನು ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ತರ ಕಾಯ್ಬೇಕು.
ಯಾರಿಂದನೂ ನಿಮಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಅವ್ರಿಗೂ ತೊಂದ್ರೆ ಆಗ್ಬಾರ್ದು, ನಿಮ್ಗೂ ತೊಂದ್ರೆ ಆಗ್ಬಾರ್ದು ಅಂತ ತುಂಬಾ ಜನದ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ. ಸೊ ಅವ್ರಗಳಿಂದ ನಿಮಗೆ ಎಲ್ಲಿ ತೊಂದ್ರೆ ಆಗುತ್ತೋ ಅಂತ ಅವ್ರು ಸುಮ್ನೆ ಆಗ್ತಿದ್ದಾರೆ. ಬಟ್ ಖಂಡಿತ ಕಮ್ಯುನಿಕೇಟ್ ಮಾಡ್ತಾರೆ. ಆಕ್ಷನ್ ಅಂತೂ ಖಂಡಿತ ತಗೋತಾರೆ. ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಬಿಟ್ಟು ನಿಮ್ ಕಡೆ ಬರ್ಬೇಕು ಅಂತ. ಖಂಡಿತ ನನ್ಗೆ ಆ ಎನರ್ಜಿ 3ನೇ ಸರಿ ಬಂತು. ನೀವೇ ಅವ್ರ ಲೈಫಲ್ಲಿ ಇನ್ಯಾರು ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಓಕೆನಾ? ನಿಮ್ಮನ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಅಂಡ್ ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾರೆ. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ, ನಿಮ್ಗೆ ಯಾರ ಕಡೆಯಿಂದಾದ್ರೂ ಕೇರ್ ಬಂದ್ರೆ ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾರೆ. 4 ಆಫ್ ವಾಂಡ್ಸ್. ನಾನು ಆಗ್ಲೇ ಹೇಳ್ದೆ ಅವ್ರು ಯಾವ್ದೋ ಫಂಕ್ಷನ್ ಅಲ್ಲಿ ಎಲ್ಲಾದ್ರೂ ಇರ್ಬಹುದು ಅಂತ. ಅಲ್ಲಿಗೆ ಎಷ್ಟ್ ಜನ ಅವ್ರು ಖುಷಿಯಾಗಿ ಅವ್ರ ಸುತ್ತಮುತ್ತ ಇದ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಒಂದು. ಮತ್ತೆ ಓಪನ್ ಆಗಿ ಕಮಿಟ್ ಆಗ್ಬೇಕು ನಿಮ್ಗೆ. ಮ್ಯಾರೇಜ್, ಎಂಗೇಜ್ಮೆಂಟ್, ರಿಂಗ್ ಆತರ ಏನಾದ್ರೂ ಕೊಟ್ಟು ನಿಮ್ಗೆ ಓಪನ್ ಆಗಿ ಸೊಸೈಟಿ ಮುಂದೆ ಕಮಿಟ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ. ತುಂಬಾ ಸ್ಲೋ ಎನರ್ಜಿ. ನಿಮ್ ಕನೆಕ್ಷನ್ ತುಂಬಾ ಸ್ಲೋ ಆಗಿ ನಡೆದಿದೆ ಅಥವಾ ಓಲ್ಡ್ ಅನ್ಸುತ್ತೆ ನನ್ ಕನೆಕ್ಷನ್. ತುಂಬಾ ಸ್ಲೋ ಎನರ್ಜಿ ಕಾಣಿಸ್ತಿದೆ ನನ್ಗೆ. ಅನ್ಕೊಂಡಂಗೆ ಕನೆಕ್ಷನ್ ಮುಂದುವರೆದಿಲ್ಲ. ತುಂಬಾ ಸ್ಲೋ ಆಗಿದೆ. ಬಟ್ ನೀವ್ ಅವ್ರ ಲೈಫಲ್ಲಿ ಸ್ಟಾರ್ ಇದ್ದಂಗೆ. ಅಂಡ್ ಅವ್ರು ಆ ಎನರ್ಜಿನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಓಕೆನಾ? ತುಂಬಾ ಸ್ಲೋ ಎನರ್ಜಿ ಕಾಣಿಸ್ತಿದೆ. ಅವ್ರಿಗೆ ಸ್ಲೋ ಎನರ್ಜಿಯಿಂದ ಆಚೆ ಬಂದು ಈ ಕನೆಕ್ಷನ್ ಅಲ್ಲಿ ಏನಾದ್ರೂ ಆಗ್ಬೇಕು, ಏನಾದ್ರೂ ಒಳ್ಳೇದಾಗ್ಬೇಕು ಅಂಡ್ ನಾನು ಎಫರ್ಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಅವ್ರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಹ್ಯಾಪಿಲಿ ಸಿಂಗಲ್ ಅಂತ ಶೋ ಮಾಡ್ಬೋದು. ಆದ್ರೆ ಅವ್ರು ಹ್ಯಾಪಿ ಇಲ್ಲ ಗೈಸ್. ಓಕೆನಾ? ಶೋ ಮಾಡ್ತಾರೆ ಅಷ್ಟೇ. ತುಂಬಾ ಸರಿ ಆನ್ ಅಂಡ್ ಆಫ್ ಆಗಿದೆ ಕನೆಕ್ಷನ್. ತುಂಬಾ ಸರಿ ದೂರ ಹೋಗೋದು, ಮತ್ತೆ ಇವ್ರ ತರ ಇಲ್ಲ ಅಂತ ಹತ್ರ ಬರೋದು, ಈ ತರ ಆಗಿದೆ. ಬಟ್ ಈ ಸರಿ ಕಂಪ್ಲೀಟ್ ಆಗಿ ರಿಪೇರ್ ಆಗಿ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವ್ರು ಅನ್ಕೋತಾರೆ ಟ್ವಿನ್ ಫ್ಲೇಮ್ಸ್ ಅಂತ. ಸುಮಾರು ಜನ ಪೈಲ್ ಟು ಟ್ವಿನ್ ಫ್ಲೇಮ್ಸ್ ಇದ್ದೀರಾ ಗೈಸ್. ಓಕೆನಾ? ನಿಮ್ ಇಬ್ರದ್ದು ಕ್ಯಾರೆಕ್ಟರ್ ತುಂಬಾ ಅಪೋಸಿಟ್ ಇದೆ. ಆದ್ರೂ ಒಬ್ರನ್ನೊಬ್ರು ನೀವು ಬಿಟ್ಟಿರಕ್ ಆಗ್ತಿಲ್ಲ. ಬಿಕಾಸ್ ನೀವು ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ. ನಿಮ್ಮಿಬ್ರ ಮಧ್ಯೆ ತುಂಬಾ ಅನ್ಕಂಡೀಷನಲ್ ಲವ್ ಇದೆ, ಅಫೆಕ್ಷನ್ ಇದೆ, ಅಟ್ರಾಕ್ಷನ್ ಇದೆ. ಇಬ್ರಿಗೂನು ಸ್ವಾರ್ಥ ಇಲ್ಲ, ಸೆಲ್ಫ್ಲೆಸ್ನೆಸ್ ಬಂದ್ಬಿಟ್ಟಿದೆ. ಈಗ ನಿಮ್ ಪಾರ್ಟ್ನರ್ಗೂ ಅದ್ ಬಂದಿದೆ. ಅವ್ರು ಚೆನ್ನಾಗಿರ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಜಾಸ್ತಿ ಬಂದಿದೆ. ಅಂಡ್ ಅವ್ರಿಗೆ ಏನ್ ಇದೆಲ್ಲ ಅನುಭವಿಸಿದಾರೆ ಅದನ್ನೆಲ್ಲ ಹೀಲ್ ಮಾಡಿ ಈ ಕನೆಕ್ಷನ್ ನಾನು ಹೇಳಿದ್ನಲ್ಲ ಆನ್ ಅಂಡ್ ಆಫ್ ಬಂದಿದೆ. ಮತ್ತೆ ಅವ್ರು ನಿಮ್ಗೆ ಅಷ್ಟೊಂದು ಪ್ರೀತಿ, ನಿಮ್ಮಷ್ಟು ಕೇರ್ ಕೊಟ್ಟಿಲ್ಲ. ಇನ್ ಕೊಡ್ಬೇಕು. ನಿಮ್ ಕಡೆ ತುಂಬಾ ಅಡಿಕ್ಟೆಡ್ ಫೀಲ್ ಮಾಡ್ತಾರೆ. ಅಂಡ್ ಆತರ ಇರ್ಬೇಕು ಅಂತಾನು ಫೀಲ್ ಮಾಡ್ತಿದ್ದಾರೆ. ನಿಮ್ ತರ ಇರ್ಬೇಕು, ನಿಮ್ ತರ ಚೇಂಜ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಓಕೆ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಅವ್ರಿಗೆ ಪ್ರೀತಿ, ನಿಮ್ಮೇಲಿನ ಪ್ರೀತಿ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ನೀವು ಅವ್ರ ತಲೆಯಲ್ಲಿ 24/7 ರೆಂಟ್ ಫ್ರೀ ಜೀವನ ಮಾಡ್ತಾ ಇದ್ದೀರಾ. ಸ್ಕೇರ್ಡ್ ಆಫ್ ರಿಜೆಕ್ಷನ್. ನೀವ್ ಈಗ ಎಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಿರೋ, ಬಿಕಾಸ್ ಮುಂಚೆ ಆತರ ಎಲ್ಲ ನಡ್ಕೊಂಡಿದ್ರು, ಈಗ ಎಲ್ಲ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಿರೋ ಅಂತ ಅವ್ರಿಗೆ ಭಯ ಆಗಿದೆ. ಐ ವಿಶ್ ಐ ವೇಕ್ ಅಪ್ ವಿತ್ ಯು ಎವ್ರಿ ಮಾರ್ನಿಂಗ್. ನಿಮ್ ಜೊತೆ ಅವ್ರು ಮಲ್ಗಿದ್ ಎದ್ದೇಳ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮುಖ ನೋಡ್ಬೇಕು ಅಥವಾ ಗುಡ್ ಮಾರ್ನಿಂಗ್ ಹೇಳ್ಬೇಕು, ಆ ತರ ಕನ್ಸ್ ಕಾಣ್ತಿದ್ದಾರೆ ಗೈಸ್. ನಾನು ಆಗ್ಲೇ ಹೇಳ್ದೆ ಓಪನ್ ಆಗಿ ಸೊಸೈಟಿಗೆ ಹೇಳ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು ಅಂತ. ಆತರ ಕಮಿಟ್ಮೆಂಟ್ ಸುಮಾರು ಜನಕ್ಕೆ ಬರುತ್ತೆ. ಬಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನನ್ಗೂ ಖುಷಿ ಆಗುತ್ತೆ. ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ನೋ. ಓಕೆ? ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವ್ ಅನ್ಕೊಂಡಿದ್ದಕ್ಕಿಂತ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ಅವ್ರಿಗೆ ಗೊತ್ತು. ಐ ನೆವರ್ ವಾಂಟ್ ಟು ಲೂಸ್ ಯು ಗೈಸ್. ನಾನು ಅವಾಗ್ಲೇ ಏನ್ ಹೇಳ್ದೆ, ಅವ್ರಿಗೆ ನಿಮ್ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಅದೇ ವರ್ಡ್ಸ್ ಅಲ್ಲಿ ಬಂತು. ನನ್ ರೀಡಿಂಗ್ಸ್ ನೋಡೋರ್ಗೆಲ್ಲ ಗೊತ್ತಿರುತ್ತೆ. ಯೂಶಲಿ ನಂದು ಮೆಸೇಜಸ್ ರಿಪೀಟ್ ಆಗುತ್ತೆ ಅಂತ. ಏಂಜಲ್ಸ್ ಯೂನಿವರ್ಸ್ ಕನ್ಫರ್ಮೇಶನ್ ಕೊಡ್ತಾರೆ ಅಂತ. ಇದು ಪವರ್ಫುಲ್ ರೀಡಿಂಗ್ ಆಯ್ತು. ಕನ್ಫರ್ಮೇಶನ್ ಕೊಟ್ರು. ಪ್ಲೀಸ್ ಕ್ಲೈಮ್ ಮಾಡಿ. ಎನರ್ಜಿ ತುಂಬಾ ಚೆನ್ನಾಗಿದೆ. 392 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ನೋಡೋಣ ನಿಮ್ಗೆ. ಬಿ ಯು. ನೀವಾಗಿರಿ. ನೀವು ಯಾವ ಎನರ್ಜಿಲಿ ಕರೆಂಟ್ಲಿ ಇದ್ದೀರಾ ಅದೇ ಎನರ್ಜಿಲಿರಿ. ನೀವಾಗಿರಿ. ಅವರೇ ನಿಮ್ಮ ಹತ್ರ ಬರ್ತಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ಅಥವಾ ಬೇರೆ ಏನೇ ಇರ್ಬೋದು ಸಿಚುವೇಶನ್, ನೀವೇನೇ ಅನ್ಕೊಂಡಿರ್ಬೋದು ನಿಮ್ ಲೈಫಲ್ಲಿ, ನೀವಾಗಿರಿ ಅಂತ ಹೇಳ್ತಾ ಇದಾರೆ. ಲವ್ ಗೈಡೆನ್ಸ್. ಟೇಕ್ ಯುವರ್ ಪವರ್ ಬ್ಯಾಕ್. ನೀವು ಒಬ್ಬ ವ್ಯಕ್ತಿಗೆ ನಿಮ್ಮ ಖುಷಿನ ಕೊಟ್ಕೊಂಡು ಕುತ್ಕೋಬೇಡಿ. ನೀವು ನಿಮ್ ಲೈಫಲ್ಲಿ ಖುಷಿಯಾಗಿರಿ. ಈ ಕನೆಕ್ಷನ್ ಪವರ್ ನೀವು ತಗೊಳ್ಳಿ, ಅವ್ರಿಗೆ ಕೊಡ್ಬೇಡಿ ಅಂತ ಹೇಳ್ತಾ ಇದಾರೆ ಯೂನಿವರ್ಸ್. ಮತ್ತೆ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಡಿ. ಅವರೇ ನಿಮ್ ಮೇಲೆ ಹಿಂದೆ ಬರ್ತಾರೆ ಅಂತ ಹೇಳ್ತಾ ಇದಾರೆ.
ಪಾಸ್ಟ್ ಲೈಫ್ಸ್, ನೀವಿಬ್ರು ಸೋಲ್ ಮೇಟ್ಸ್ ಅಥವಾ ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಆಗ್ಲೇ ಟ್ವಿನ್ ಫ್ಲೇಮ್ ಕಾರ್ಡ್ ಬಂತು. ನಿಮ್ಮಿಬ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನಿಮ್ಗೆ ಇದು ಎಕ್ಸ್ಟ್ರೀಮ್ ಫೀಲ್ ಆಗುತ್ತೆ. ಆನ್ ಅಂಡ್ ಆಫ್ ಆದ್ರೂ ಯಾಕೆ ಬಿಟ್ಟೋಗಕ್ಕಾಗಲ್ಲ, ನಿಮ್ ಮಧ್ಯೆ ಏನೇ ಬಂದ್ರು ಯಾಕೆ ಬಿಟ್ಟೋಗಕ್ಕಾಗಲ್ಲ ಅಂದ್ರೆ ನೀವು ಟ್ವಿನ್ ಫ್ಲೇಮ್ ಅಥವಾ ಸೋಲ್ ಜರ್ನಿಲಿ ಇದ್ದೀರಾ ಗೈಸ್. ಓಕೆನಾ? ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಕರೆಂಟ್ಲಿ ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ. ಆಗಿಂದ ಅದನ್ನೇ ಹೇಳ್ದೆ ನಾನು, ನಿಮಗ್ ಕಮಿಟ್ಮೆಂಟ್ ಕೊಡ್ಬೇಕು, ಸೊಸೈಟಿಲಿ ನೀವು ಅವ್ರ ಪರ್ಸನ್ ಅಂತ ಹೇಳ್ಕೋಬೇಕು ಅಂಡ್ ಓಪನ್ ಆಗಿ ಡಂಗೂರ ಸಾರ್ಬೇಕು ಅಂತ ಅದೇ ಹಾಡ್ ಬಂದಿದೆ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಅವ್ರದ್ದು ಇಂಟೆನ್ಷನ್, ಟ್ರೂ ಇಂಟೆನ್ಷನ್ ತುಂಬಾ ಸಿಗುತ್ತೆ. ಅವ್ರಿಗೆ ಕನೆಕ್ಷನ್ಗೆ ಒಂದು ಕಮಿಟ್ಮೆಂಟ್ ಕೊಡ್ಬೇಕು, ಒಂದು ಹೆಸರು ಕೊಡ್ಬೇಕು, ಈ ತರ ಎಲ್ಲ ಆನ್ ಅಂಡ್ ಆಫ್ ಬೇಡ. ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ನೀವು ಅವ್ರ ಪಾರ್ಟ್ನರ್ ಆಗ್ಬೇಕು ಅಂತ ಅನ್ಸಿದೆ. ಅದಕ್ಕೆ ಕನ್ಫರ್ಮೇಶನ್ ಈ ಸಾಂಗ್ ಗೈಸ್. ಅಗೇನ್ ಇಟ್ಸ್ ಎ ಪವರ್ಫುಲ್ ಕನ್ಫರ್ಮೇಶನ್ ಅಂಡ್ ರೀಡಿಂಗ್ ಏಂಜಲ್ಸ್ ಕಡೆಯಿಂದ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಓಕೆ ಗೈಸ್, ನನ್ನ ರೀಡಿಂಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಡೂ ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ನಾನು ಎಲ್ಲ ಕಾಮೆಂಟ್ಸ್ ಓದ್ತೀನಿ ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಿ. ನನ್ನ ನಂಬರ್ನ ರೀಡಿಂಗ್ಸ್ ಡಿಸ್ಪ್ಲೇ ಮಾಡ್ತೀನಿ. ಯಾರ್ಯಾರಿಗೆ ಬೇಕು ಪ್ಲೀಸ್ ವಾಟ್ಸಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೃಷ್ಣಂ ವಂದೇ ಜಗದ್ಗುರು.